ಸತ್ಯವತಿ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ನನ್ನ ಅಧ್ಯಾತ್ಮ ಬಂಧುಗಳೇ, ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಈ ಶ್ಲೋಕದ ಒಂದು ಮುಖವನ್ನು ನಾವು ನಿನ್ನೆ ನೋಡಿದೆವು. ಇನ್ನೂ ಸ್ವಲ್ಪ ಭಿನ್ನವಾದ ರೀತಿಯಿಂದ ಅದನ್ನು ನೋಡುವಂಥದ್ದು. ಯಾಕೆಂದರೆ ನಾನು ಮೊನ್ನೆ ಒಂದು ಮಾತು ಹೇಳಿದೆ, ಅನಾದಿಮತ್ ಪರಂ ಬ್ರಹ್ಮ ಅನ್ನುವ ಶ್ಲೋಕವನ್ನು ವಿವರಿಸುವಾಗ ಅನಾದಿ ಅಂತ ಎಷ್ಟೇ ಹೇಳಿದರೆ ಎಷ್ಟು ಅರ್ಥ ಆಗುತ್ತೆ, ಅದಕ್ಕಿಂತ ಹೆಚ್ಚು ಅರ್ಥವನ್ನು ಕೊಡೋದಕ್ಕೋಸ್ಕರ ಅನಾದಿಮತ್ ಅನ್ನೋದನ್ನು ಪ್ರಯೋಗಿಸಿದರು ಅಂತ. ಅದಕ್ಕೋಸ್ಕರನೇ ಆಚಾರ್ಯರು ಒಂದು ಪ್ರಮಾಣ ಶ್ಲೋಕವನ್ನು ಕೊಟ್ಟದ್ದು, ದಶಾರ್ಥಾ ಸರ್ವಭಾರತೆ. ಭಾರತದ ಪ್ರತಿಯೊಂದು ಶ್ಲೋಕಕ್ಕೆ ಮಿನಿಮಮ್, ಮ್ಯಾಕ್ಸಿಮಮ್ ಅಲ್ಲ, ಮಿನಿಮಮ್ 10 ಅರ್ಥಗಳಿವೆ ಅಂತ. ಅಂದರೆ ಕಮ್ಮಿ ಅಂದರೆ 10ಕ್ಕಿಂತ ಹೆಚ್ಚು ಇರಬಹುದು, ಆದರೆ 10 ಅಂತೂ ಇದ್ದೇ ಇದೆ ಅಂತ. ಹಾಗೆ ನಮಗೆ ಓದುವಾಗ ಕಾಣುವ ಮೇಲ್ನೋಟದ ಅರ್ಥಕ್ಕಿಂತ ಬೇರೆಯೊಂದು ಆಯಾಮದಲ್ಲಿ ಅದು ತೆರೆದುಕೊಳ್ಳೋದಕ್ಕೋಸ್ಕರ ಕೆಲವು ಶಬ್ದಗಳನ್ನು, ಅಕ್ಷರಗಳನ್ನು ಜೋಡಿಸ್ತಾರೆ. ನೀವಿಲ್ಲಿ ಗಮನಿಸ್ಬೋದು, ಇಲ್ಲಿ ಕೂಡ ಹಾಗೇ ಆಗಿದೆ. ಸರ್ವತಃ ಪಾಣಿಪಾದಂ ಸರ್ವತೋಕ್ಷಿ ಶಿರೋಮುಖಂ, ಹಾಗೆ ಸರ್ವತಃ ಶ್ರುತಿ ಸಾಕು. ಸರ್ವತಃ ಶ್ರುತಿ ಮತ್ ಅಂತ, ಅನಾದಿ ಮತ್ ಇದ್ದಾಗ ಸರ್ವತಃ ಶ್ರುತಿ ಮತ್ ಅಂತ ಒಂದು ಅಕ್ಷರ 2 ಜಾಸ್ತಿ ಇದೆ ಇಲ್ಲಿ ಕೂಡ. ಹಾಗೆ ಸರ್ವತಃ ಪಾಣಿಪಾದವತ್ ಸರ್ವತೋ ಅಕ್ಷಿ ಶಿರೋಮುಖವತ್ ಅಂತ ಹೇಳಲಿಲ್ಲ ಅಲ್ಲಿ, ಇಲ್ಲಿ ಸರ್ವತಃ ಶ್ರುತಿ ಮತ್ ಅಂತ ಹೇಳಿದರು. ಹಾಗಾಗಿ ಅಲ್ಲಿ ಏನೋ ಒಂದು ವಿಶೇಷವಾದ ಅರ್ಥವನ್ನು ಉದ್ದೇಶವಾಗಿಟ್ಟುಕೊಂಡು ಅಕ್ಷರಾಧಿಕ್ಯವನ್ನು ಪ್ರಯೋಗ ಮಾಡಿದ್ದಾರೆ. ಇದರಿಂದ ಇನ್ನೂ ಬೇರೆ ಆಯಾಮದಲ್ಲಿ ಅದನ್ನು ನೋಡ್ಲಿಕ್ಕೆ ಬರ್ತದೆ ಅಂತ ಗೊತ್ತಾಯ್ತು ನಮಗೆ. ಈಗ ತಮಾಷೆ ಅಂದರೆ ಅಲ್ಲಿ ಅರ್ಥ ಬರೆದರು ಅನಾದಿಮತ್ ಪರಂ ಬ್ರಹ್ಮ ಅನ್ನುವಲ್ಲಿ, ಆದರೆ ಇಲ್ಲಿ ಈ ಮತ ಅನ್ನೋದಕ್ಕೆ ಅರ್ಥ ಏನೂ ಬರೀಲಿಲ್ಲ ಆಚಾರ್ಯರು. ಆದರೆ ಇಷ್ಟು ನಮಗೆ ಗೊತ್ತಿದೆ, ಬೇರೆ ವ್ಯಾಖ್ಯಾನಕಾರರು ಬರೆದ ಹಾಗೆ ಪಾದಪೂರ್ಣ ಅಂತ ಹೇಳಬಾರದು ಅಂತ ಎಷ್ಟು ಗೊತ್ತಿದೆ. ಅದು ಶಬ್ದ ಶ್ಲೋಕ ಭರ್ತಿಗೆ ಹಾಕಿದ್ದಲ್ಲ. ಹಾಗಾದರೆ ಇಲ್ಲಿ ಒಂದು ಮತ್ ಎಕ್ಸ್ಟ್ರಾ ಇದೆಯಲ್ಲ, ಅನಾದಿ ಮತ್ ಅನ್ನುವ ಹಾಗೆ ಸರ್ವತಃ ಶ್ರುತಿ ಮತ್, ಇದು ಇನ್ನೊಂದು ಆಯಾಮದಲ್ಲಿ ನೋಡ್ಲಿಕ್ಕೆ ಬರ್ತದೆ ಅನ್ನೋದನ್ನು ಸ್ಪಷ್ಟವಾಗಿ ಸೂಚಿಸ್ತದೆ. ಬೇರೆ ಒಂದು ರೀತಿಯಿಂದ ಚಿಂತನೆ ಮಾಡಿ ಅಂತ ಆಚಾರ್ಯರು ಎಲ್ಲ ಕಡೆ ಹೇಳೋದಿಲ್ಲ. ಒಂದು ಕಡೆ ಹೇಳಿದರೆ ಅದನ್ನು ಎಲ್ಲ ಕಡೆಗೂ ಅನ್ವಯ ಮಾಡಿಕೊಂಡು ಅನುಸಂಧಾನ ಮಾಡಬೇಕು ಅನ್ನೋದು ಆಚಾರ್ಯರ ಉದ್ದೇಶ. ನಮ್ಮದು ಏನಾಯಿತು ಅಂದರೆ, ಆಚಾರ್ಯರು ಹೇಳದೇ ಇದ್ದರೆ ನಮಗೆ ಹೊಳೆಯೋದಿಲ್ಲ ಅಷ್ಟೇ, ನಾವು ಅಲ್ಲಿಗೆ ಕೂತು ಬಿಟ್ಟೆವು. ಅಷ್ಟೇ ಅಲ್ಲ, ಆಚಾರ್ಯರು ಮತ್ತು ಅದಕ್ಕೆ ಏನು ಮುಂದೆ ಬೆಳವಣಿಗೆ ವ್ಯಾಖ್ಯಾನಗಳು ಬಂದಿವೆ, ಅದರಲ್ಲಿ ಹೇಳದೇ ಇದ್ದದ್ದನ್ನು ಯಾವುದನ್ನು ನೀವು ಯೋಚಿಸಲೇಬಾರದು. ನಿಮ್ಮ ತಲೆಗೆ ಏನಾದರೂ ಬಂದುಬಿಟ್ರೆ ಅರ್ಥ ನೀವು ಮಹಾಪಾಪ ಅನ್ನುವ ರೀತಿಯಿಂದ ಒಂದು ಕೆಟ್ಟ ಸಂಪ್ರದಾಯ ನಮ್ಮಲ್ಲಿ ಪ್ರಾರಂಭ ಆಯಿತು. ಇದು ಒಬ್ಬ ಅಧ್ಯಯನಶೀಲನಾದ ವಿದ್ಯಾರ್ಥಿಯ ಕ್ರಿಯೇಟಿವಿಟಿಯನ್ನು ಕೊಲ್ಲುವಂಥ ಒಂದು ಶಿಕ್ಷೆ ಪ್ರಾರಂಭ ಆಯಿತು ಸಂಪ್ರದಾಯದಲ್ಲಿ. ಹಾಗಾಗಿ ಹೊಸ ಚಿಂತನೆಯೇ ಬರಲಿಲ್ಲ. ಬರೇ ನಿಂತ ನೀರು ನಾರುವ ನೀರು, ನಿಂತ ನೀರು ನಾರುವ ನೀರು, ಅದಕ್ಕೆ ಬೇರೆ ಹೊಸ ಗಾಳಿ ಬೆಳಕು ಬರೋ ಹಾಗೆ ಹೊಸ ನೀರು ಹರಿದು ಬರಲಿಕ್ಕೆ ಬಿಡಲಿಲ್ಲ ಕೆಲವರು. ಇದನ್ನೆಲ್ಲ ನಾವು ಒಂದು ಸ್ವಲ್ಪ ಹೊಸ ನೀರು ಬರಲಿಕ್ಕೆ ಬಿಟ್ಟರೆ, ಸ್ವಲ್ಪ ಹೊಸ ಗಾಳಿ ಬೆಳಕಿಗೆ ಹೋದರೆ ಗೀತೆ ಎಷ್ಟು ಅದ್ಭುತವಾಗಿ ತೆರೆದುಕೊಳ್ಳುತ್ತೆ,
ಇದನ್ನು ಮುಚ್ಚಿಟ್ಟು ತಾವು ಧನ್ಯರು ಅಂತ ಬದುಕ್ತಾರಲ್ಲ, ಅವ್ರು ನೋಡುವಾಗ ಪಾಪವೇ ಅಂತ ಅನ್ನಿಸುತ್ತೆ. ನೋಡಿ, ಇಲ್ಲಿ ಮೊದಲು ನಿನ್ನೆ ಹೇಳಿದೆ, ಉಳಿದ ಕೆಲವು ಸಂಗತಿಗಳನ್ನು ಮೊದಲು ಹೇಳಿಕೊಳ್ತೇನೆ. ಸರ್ವತಃ ಪಾಣಿಪಾದಂ ಆಯಿತು. ಸರ್ವತೋ ಅಕ್ಷಿ ಶಿರೋಮುಖಂ. ಅಕ್ಷಿ ಮತ್ತು ಮುಖ, ಇದು ಮುಖ ಅಂದರೆ ಅಲ್ಲಿ ಬಾಯಿ ಅಂತ ಅರ್ಥ, ವದನ, ವಾಗೀಂದ್ರಿಯ, ಕಣ್ಣು, ಬಾಯಿ, ಆಮೇಲೆ ಶಿರಸ್ಸು ಅಂತ ಒಂದು ಹೇಳಿದ್ದಾರೆ. ಅಕ್ಷಿ, ಶಿರಸ್ಸು, ಮುಖ ಅಂತ. ಅದರಲ್ಲಿ ಅಕ್ಷಿ ಯಾಕೆ ಹೇಳಿದ್ದು ಅನ್ನೋದನ್ನು ಹೇಳಿದೆ ನಾನು. ಯಾವುದೇ ಒಂದನ್ನು ನಾವು ಖಚಿತವಾಗಿ ತೀರ್ಮಾನ ಮಾಡುವಂಥದ್ದು ಕಣ್ಣಾರೆ ಕಂಡಾಗ. ಭಗವಂತನಿಗೆ ಒಂದು ಹೆಸರು ಸಾಕ್ಷಿ ಅಂತ. ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ, ಅದಕ್ಕೆ ಸರ್ವತೋ ಅಕ್ಷಿ ಅಂದರು. ಸಾಕ್ಷಿ ಅಂದರೆ ಏನು ಗೊತ್ತಾ? ಎಲ್ಲವನ್ನೂ ಕಣ್ಣಾರೆ ನೋಡಬಲ್ಲವನು ಅಂತ ಅರ್ಥ ಶಬ್ದಕ್ಕೆ. ನಮಗೆ ಎಲ್ಲವನ್ನು ಕಣ್ಣಾರೆ ನೋಡಲಿಕ್ಕೆ ಆಗೋಲ್ಲ. ನಾವು ಯಾರೋ ನೋಡಿದ್ದನ್ನು ಕೇಳೋದು, ಕೆಲವು ನೋಡೋದು, ನೋಡಿಯೂ ತಪ್ಪು ಅರ್ಥ ಮಾಡಿಕೊಳ್ಳೋದು ಎಲ್ಲ ಇದೆ. ಯಾವುದು ಹೇಗೆ ಇದೆ ಅದನ್ನು ಇದ್ದದ್ದು ಇದ್ದ ಹಾಗೆಯೇ ಯಥಾವತ್ತಾಗಿ ಎಲ್ಲವನ್ನೂ ತಿಳಿಯಬಲ್ಲವನು ಸಾಕ್ಷಿ. ಹಾಗಾಗಿ ಅಲ್ಲಿ ಅಕ್ಷಿ ಬಹಳ ಮುಖ್ಯವಾಗುತ್ತೆ. ಆಮೇಲೆ ಅಧ್ಯಯನದಲ್ಲಿ ಮುಖ್ಯವಾಗುವಂಥದ್ದು ಮುಖ ಮತ್ತು ಕಿವಿ. ಬಾಯಲ್ಲಿ ಹೇಳೋದು, ಕಿವಿಯಿಂದ ಕೇಳೋದು. ಅಲ್ಲಿ ಬಾಯಿ ಇಲ್ಲದಿದ್ದರೂ ಕೇಳಲಿಕ್ಕಾಗೋದಿಲ್ಲ, ಕಿವಿ ಇಲ್ಲದಿದ್ದರೆ ಹೇಳಲಿಕ್ಕಾಗೋಲ್ಲ. ಆದ್ದರಿಂದ ಅಧ್ಯಾತ್ಮದಲ್ಲಿ ಬಹಳ ಮುಖ್ಯವಾದ ಎರಡು ಇಂದ್ರಿಯ ಬಾಯಿ ಮತ್ತು ಕಿವಿ. ಅದನ್ನು ಮುಖಂ ಮತ್ತು ಶ್ರುತಿ ಎಂದು. ಇದು ಶಿರಸ್ಸು ಅಂತ ಮಧ್ಯದಲ್ಲಿ ಹೇಳಿದ್ರಲ್ಲ, ಇದು ಮಧ್ಯದಲ್ಲಿ. ಯಾಕೆಂದರೆ ಒಂದು ಶಿರಸ್ಸು ಮತ್ತು ಬಾಯಿ ಅಂತ ಹೇಳಿದಾಗ ಅದರ ಮಧ್ಯದಲ್ಲಿ ಇರುವುದೆಲ್ಲ ಬಂತು. ಅದರ ಮಧ್ಯದಲ್ಲಿರುವುದು ಯಾವುದು ಗೊತ್ತುಂಟ? ಒಂದು ಮೂಗು, ಒಂದು ಮನಸ್ಸು. ಮನಸ್ಸು ಅಂದರೆ ಮಿದುಳು, ಒಂದು ವಿಷಯವನ್ನು ಚಿಂತನೆ ಮಾಡ್ತಕ್ಕಂಥ ಒಳಗಿನ ಅಂತಃಕರಣ. ಅದನ್ನು ಶಿರಸ್ ಶಬ್ದದಿಂದ ಮಿದುಳು ಮತ್ತು ಉಸಿರು, ಪ್ರಾಣ, ಇದೆರಡನ್ನು ಹೇಳಿದರು. ಯಾಕೆಂದರೆ ಎರಡೂ ಒಂದು ದೃಷ್ಟಿಯಿಂದ ಅತೀಂದ್ರಿಯವಾದ ಶಕ್ತಿಗಳು. ನಾವು ಉಸಿರಾಡಬೇಕು. ಯಾಕೆ? ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯೇ ಯತ್ರಾಃ. ನಾವು ಒಳ್ಳೆಯದನ್ನು ಕಾಣಬೇಕು, ಒಳ್ಳೆಯದನ್ನು ಕೇಳಬೇಕು. ಎಲ್ಲಕ್ಕಿಂತ ಒಳ್ಳೆಯದು ಅಂದರೆ ಭಗವಂತ. ಅಂದರೆ ಭಗವಂತನ ಬಗ್ಗೆ ಕಾಣಬೇಕು, ಭಗವಂತನನ್ನು ಕಾಣಬೇಕು, ಭಗವಂತನ ಬಗ್ಗೆ ಕೇಳಬೇಕು. ಅದಕ್ಕೋಸ್ಕರ ನಾವು ಬದುಕಬೇಕು. ಶತಂ ಜೀವೇಮ ಶರದ ಸುವೀರಾಃ ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛತಂಗ್ ಸಮಾಹ. ಅಲ್ಲಿ ನೋಡಿ, ಕುರ್ವನ್ನೇವ ಇಹ ಕರ್ಮಾಣಿ ಜಿಜೀವಿಷೇತ್. ಇಹ ಅಂದರೆ ಈ ಹಿಂದಿನ ಶ್ಲೋಕದಲ್ಲಿ ಬಂದ ಪರಾಮರ್ಶೆ. ಅದು ಹಿಂದೆ ಏನು ಬಂದಿದೆ? ಈಶಾವಾಸ್ಯಂ ಅಂತ ಬಂದಿದೆ. ಇಹ ಅಂದರೆ ಈಶೇ, ಭಗವಂತನಲ್ಲಿ ಅರ್ಪಣ ಬುದ್ಧಿಯಿಂದ ಕರ್ಮಾಣಿ ಕುರುವನು. ಇಹ ಅನ್ನೋದಕ್ಕೆ ಭಗವಂತನಲ್ಲಿ ಅಂತ ಅರ್ಥ. ಯಾಕೆಂದರೆ ಹಿಂದೆ ಯಾವುದು ಬಂದಿದೆ ಅದು ಒಂದು. ಎರಡನೇದಾಗಿ ಇಹ ಅನ್ನೋದಕ್ಕೆ ಅರ್ಥ ಇಲ್ಲಿ ಅಂತ. ಅದಕ್ಕೊಂದು ಡೆಫಿನೆಟ್ ಮೀನಿಂಗ್ ಇಲ್ಲ. ಯಾಕೆಂದರೆ ನಾವು ಬೆಂಗಳೂರಿನಲ್ಲಿ ಇಹ ಅಂತ ಹೇಳಿದರೆ ಬೆಂಗಳೂರಿನಲ್ಲಿ ಅಂತ ಅರ್ಥ, ಬೊಂಬಾಯಲ್ಲಿ ಹೇಳಿದರೆ ಬೊಂಬಾಯಲ್ಲಿ ಅಂತ ಅರ್ಥ, ಉಡುಪಿಯಲ್ಲಿ ಹೇಳಿದರೆ ಉಡುಪಿಯಲ್ಲಿ ಅಂತ ಅರ್ಥ. ಇಹ ಅನ್ನೋದಕ್ಕೆ ಒಂದು ಡೆಫಿನೆಟ್ ಮೀನಿಂಗ್ ಇಲ್ಲ. ಮತ್ತು ಯಾರು ಅದನ್ನು ಪ್ರಯೋಗ ಮಾಡಿದ್ದಾನೆ ಅವನು ಎಲ್ಲಿ ಹೇಳಿದ, ಯಾವ ಸಂದರ್ಭದಲ್ಲಿ ಹೇಳಿದ, ಅದು ಅದರ ಅರ್ಥ. ಈಗ ನಾವು ಅದರಿಂದ ಇಹ ಅನ್ನೋದಕ್ಕೆ ಇಹ ಈ ಭೂಮಿಯಲ್ಲಿ, ಯಾಕೆ ನಾವು ಭೂಮಿಯಲ್ಲಿರೋದು, ಅದು ಇಹ ಈ ಭೂಮಿಯಲ್ಲಿ, ಇಹ ಈ ಮನುಷ್ಯ, ಯಾಕೆ ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ, ನಮಗೆ ಯಾಕೆಂದರೆ ನಮ್ಮ ಕಾಂಟೆಕ್ಸ್ನಲ್ಲಿ ಅರ್ಥ ಆಗುತ್ತೆ. ಆದರೆ ಆ ಮಂತ್ರ ಹೇಳಿದ್ದು ನಾವಲ್ಲ, ನಾವು ಅದನ್ನು ಊರು ಹೊಡೆದದ್ದು. ಮಂತ್ರವನ್ನು ಮೊದಲು ಹೇಳಿದವನು ಯಾರು? ಸ್ವಯಂಭೂಮನು. ಅವನು ಏನರ್ಥ ಅಂತ. ಯಾಕೆಂದರೆ ಅವನು ಭೂಮಿಯಲ್ಲಿ ಕೂತು ಹೇಳಿದ್ದಲ್ಲ, ದೇವಲೋಕದಲ್ಲಿ. ಅದನ್ನು ಇಹ ಮನುಷ್ಯಲೋಕೆ ಇಹ ಭೂಮೌ ಅಂತ ಅರ್ಥ ಮಾಡಲಿಕ್ಕೆ ಆಗೋಲ್ಲ. ಅಲ್ಲಿ ಇಹ ಮನುಷ್ಯ ಜನ್ಮದಲ್ಲಿ, ಸ್ವಯಂಭೂಮನು ಮನುಷ್ಯ ಅಲ್ಲ, ಅವನು ದೇವಾಂಶಂಭೂತ, ಮನುಷ್ಯ ಜನ್ಮದಲ್ಲಿ ಅಂತ ಅರ್ಥ ಮಾಡಲಿಕ್ಕೂ ಬರೋದಿಲ್ಲ. ಆಮೇಲೆ ಮನುಷ್ಯ ಲೋಕದಲ್ಲಿ ಅಂತ ಅರ್ಥ ಮಾಡಲಿಕ್ಕೂ ಬರುವುದಿಲ್ಲ. ಒಂದು. ಎರಡನೇ ಒಕ್ಕೊಳ್ಳಿ, ಅವನು ಮನುಷ್ಯರಿಗೆ ಕುರಿತು ಹೇಳಿದ್ದು, ಆದ್ದರಿಂದ ಅದನ್ನೇ ಅನುಸಂಧಾನ ಮಾಡಿದ. ಅಂದರೆ ಅದನ್ನು ಯಾಕ್ರಿ ಹೇಳಬೇಕು? ಇಹ ಅಂದರೆ ಈ ಭೂಲೋಕದಲ್ಲಿ, ಮತ್ತು ಆಕಾಶದಲ್ಲಿ ಸಾಧನೆ ಮಾಡಲಿಕ್ಕೆ ಬರುತ್ತಾ? ಭೂಮಿಯಲ್ಲಿ ಮಾಡಬೇಕು ಅನ್ನೋದಕ್ಕೆ ಆಕಾಶದಲ್ಲಿ ಮಾಡಬಾರ್ದು ಅಂತಿದ್ದರೆ ಭೂಮಿಯಲ್ಲಿ ಮಾಡಬೇಕು, ಆಕಾಶದಲ್ಲಿ ಮಾಡೋ ಪ್ರಶ್ನೆಯೇ ಇಲ್ಲ. ಮನುಷ್ಯ ಜನ್ಮದಲ್ಲಿ ಮತ್ತೆ ಕತ್ತೆಯಾಗಿ ಹುಟ್ಟಿದಾಗ ಮಾಡಲಿಕ್ಕೆ ಬರುತ್ತಾ? ಅಂಡರ್ಸ್ಟುಡ್ ಅಲ್ವಾ ಇದೆಲ್ಲ? ಹಾಗಾಗಿ ಅದಕ್ಕೆ ಇಹ ಅಂದರೆ ಅವನು ಅಲ್ಲಿ ಯಾವ ಸ್ಥಿತಿಯಲ್ಲಿ ಹೇಳಿದ ಅದು ಅವನ ಅರ್ಥ. ನಮಗೆ ಇಹ ಅಂದರೆ ಪ್ರಪಂಚ, ಯಾಕಂದ್ರೆ ನಾವು ಪ್ರಪಂಚದಲ್ಲಿದ್ದೇವೆ. ಅವನು ಆ ಮಂತ್ರವನ್ನು ಕಂಡಾಗ ಪ್ರಪಂಚದಲ್ಲಿ ಇರಲಿಲ್ಲ, ಭಗವಂತನಲ್ಲಿದ್ದ. ಪೂರ್ತಿ ಭಗವನ್ಮಯತೆಯಿಂದ ಧ್ಯಾನದ ಸ್ಥಿತಿಯಲ್ಲಿ ಹೇಳಿದ್ದ. ಹಾಗಾಗಿ ಇಹ ಅಂದರೆ ಭಗವಂತನಲ್ಲಿ, ನ್ಯಾಚುರಲಿ ಇಹ ಭಗವಂತನಲ್ಲಿ ಕರ್ಮಗಳನ್ನು ಮಾಡ್ತಾ. ಭಗವಂತನಲ್ಲಿ ಕರ್ಮ ಮಾಡೋದು ಅಂದರೆ ನಾನು ಮಾಡ್ತೇನೆ ಎನ್ನುವ ಅಹಂಕಾರ ತೊರೆದು,
ನನಗೋಸ್ಕರ ಮಾಡ್ತೇನೆ ಎನ್ನುವ ಮಮಕಾರವನ್ನು ತೊರೆದು ಭಗವಂತನಲ್ಲಿ ಅರ್ಪಣ ಬುದ್ಧಿಯಿಂದ ಭಗವಂತನ ಪೂಜಾರೂಪವಾಗಿ ಕರ್ಮಗಳನ್ನು ಮಾಡ್ತಾ ಅಂತ ಅರ್ಥ. ಎಷ್ಟು ಸುಂದರವಾಗಿದೆ. ಇಹ ಒಂದು ಶಬ್ದ ಇಷ್ಟ ಅರ್ಥವನ್ನು ಕೊಡುತ್ತೆ. ಅದರಿಂದ ಏನು ಜಿಜಿ ವಿಷಯತ್ ಶತಂಗ ಸಮಾಹ. ಹೀಗೆ ಯಾರೂ ಕೂಡ ಸಾಕಪ್ಪ ಈ ಜನ್ಮ ಆ ದೇವರು ಕೊಂಡು ಹೋದರೆ ಸಾಕು ಅಂತ ಹೇಳ್ತಾರಲ್ಲ, ಅವರು ಕೆನ್ನೆಗೆ ಎರಡು ಬಾರಿಸ್ಬೇಕು. ಯಾಕೆಂದರೆ ಸಾಯಬೇಕು ಅಂತ ಯಾರೂ ಬಯಸಬಾರದು. ಮತ್ತು ಜಿಜಿ ವಿಷಯ ತಂದರೆ ಬದುಕ ಬಯಸಬೇಕು. ಅಲ್ಲಪ್ಪ ಈ ಕಷ್ಟ ಸಾಕಾಗಿ ಹೋಗಿದೆ, ಈ ಸಂಸಾರ ತಾಪತ್ರಯ, ಅದಕ್ಕೆ ಹೋದರೆ ಸಾಕು, ಹೋದರೆ ಇದಕ್ಕಿಂತ ಹೆಚ್ಚು ಸುಖ ಇದೆ ಅಂತ ತಿಳ್ಕೊಂಡಿದ್ದೀರಾ? ಇಲ್ಲ. ಯಾಕೆಂದರೆ ಸಾಕು ಅಂತ ದೇಹವನ್ನು ತ್ಯಾಗ ಮಾಡುವವನು ಇದಕ್ಕಿಂತ ಭಯಾನಕವಾಗಿರತಕ್ಕಂಥ ದುಃಖಕ್ಕೆ ಈಡಾಗ್ತಾನೆ. ಮತ್ತು ಎರಡನೇ, ಇದು ಸಾಕು ಜನ್ಮ ಅಂತಲ್ವ ಇವನು ಸಾಯ್ಲಿಕ್ಕೆ ಬಯಸಿದ್ದು, ಮತ್ತು ಪುನಃ ತಾಯಿ ಹೊಟ್ಟೆಗೆ ಹೋಗಬೇಕಲ್ವ, ಪುನಃ ಹುಟ್ಟಲೇಬೇಕಲ್ವ. ಸೊ ಯಾವುದು ಬೇಡ ಅಂತ ಅವಾಯ್ಡ್ ಮಾಡಿದ್ನೋ ಅದಕ್ಕೆ ಹೋಗಿ ಬೀಳೋದಲ್ವ. ಮತ್ತು ಯಾಕೆ ಸಾಕು? ಇನ್ನೊಮ್ಮೆ ತಾಯಿ ಹೊಟ್ಟೆಯಲ್ಲಿ ಹೋಗಿ ಹುಟ್ಟೋದಕ್ಕಿಂತ ಈಗ ಇದು ಭಾಳನ್ನು ಹೆಚ್ಚು ಸಮರ್ಥ. ಮತ್ತು ಇನ್ನೊಮ್ಮೆ ಮನುಷ್ಯರಾಗಿ ಹುಟ್ಟುತ್ತೇವೆ ಅಂತ ಏನು ಗ್ಯಾರಂಟಿ? ಇದು ಹೋಗಿಬಿಟ್ರೆ ಇದು ಮನುಜ ಶರೀರವಿದು ದುರ್ಲಭ. ಆದ್ದರಿಂದ ಸಾಕು ಅಂತ ಹೇಳಬೇಡಿ, ಬದುಕಬೇಕು. ದೇವರು ದೀರ್ಘಕಾಲ ಆಯುಸ್ಸನ್ನು ಕೊಡಲಿ. ಯಾಕೆಂದರೆ ಒಳ್ಳೆಯ ಕೆಲಸವನ್ನು ಮಾಡುವುದಕ್ಕಾಗಿ, ಭಗವಂತನನ್ನು ಸದಾ ಚಿಂತಿಸುವಂಥ ಶಕ್ತಿ ಕೊಡಲಿ. ಮತ್ತು ಸಾಯುವ ಕ್ಷಣದವರೆಗೂ ನಾನೇ ಆಗಿ ಇನ್ನೊಬ್ಬರಿಗೆ ಭಾರವಾಗದೇ ಬದುಕುವಂತೆ ಮಾಡಲಿ. ಇದು ಪ್ರಾಚೀನ ಪ್ರಾರ್ಥನೆ. ಹೊರತು ಸಾಯಬೇಕು ಅಂತ ಯಾರೂ ಪ್ರಾರ್ಥನೆ ಮಾಡಿಲ್ಲ, ಮಾಡಬಾರದು. ಆದ್ದರಿಂದ ಇದಕ್ಕೆ ಮುಖ್ಯ ಬೇಕಾಗಿರೋದು ಯಾವುದು? ಬದುಕು ಅಂದರೆ ಉಸಿರು. ಶಿರಸ್ಸನ್ನುವಲ್ಲಿ ಎರಡೇ ಇರೋದು. ಮತ್ತೆಲ್ಲ ಹೇಳಿಯಾಗಿದೆ. ಕಿವಿ ಹೇಳಿಯಾಗಿದೆ, ಬಾಯಿ ಹೇಳಿಯಾಗಿದೆ, ಕಣ್ಣು ಹೇಳಿಯಾಗಿದೆ. ಮತ್ತು ಉಳಿದಿರೋದು ಯಾವುದು? ಚಕ್ಷು ಶ್ರೋತ್ರ ಮನೋವಾಕ್ ಪ್ರಾಣ, ಮನಸ್ಸು ಮತ್ತು ಉಸಿರು. ಒಂದು ಶಿರಸ್ಸು ಅಂದರೆ ಅದು ಪ್ರತಿನಿಧಿಸ್ತಕ್ಕಂಥ ಕ್ವಾಲಿಟಿ ಉಸಿರು. ಆಮೇಲೆ ಮತ್ತೊಂದು ಶಿರಸ್ಸು ಅಂದರೆ ಮನಸ್ಸು. ಈಗ ಉಸಿರಿದೆ, ಕಣ್ಣಿದೆ, ಕಿವಿ ಇದೆ, ಎಲ್ಲ ಇದೆ. ಮನಸ್ಸು ಕೆಲಸ ಮಾಡದೇ ಇದ್ದರೆ, ಮನಸ್ಸಿನ ಸ್ವಿಚ್ ಆಫ್ ಆಗಿಬಿಟ್ರೆ ಎರಡೇ ಸ್ಥಿತಿ. ಒಂದೋ ಹುಚ್ಚು, ಒಂದು ಬ್ಲ್ಯಾಂಕ್. ಭಯಾನಕ ಇದು. ಕಣ್ಣಿದ್ದು ಉಪಯೋಗ ಇಲ್ಲ, ಉಸಿರಾಡಿ ಉಪಯೋಗ ಇಲ್ಲ, ಏನು ಉಪಯೋಗ ಇಲ್ಲ. ಆದ್ದರಿಂದ ಮನುಷ್ಯ ಕಣ್ಣು ಕಿವಿ ಕೈ ಕಾಲು ಗಟ್ಟಿಯಾಗಿರಬೇಕು. ಅದು ಒಳ್ಳೆಯ ವಿಷಯವನ್ನು ಚಿಂತಿಸಬೇಕು. ಅದಕ್ಕೆ ಒಳ್ಳೆಯ ಮನಸ್ಸಿರಬೇಕು. ಹಾಗಾಗಿ ಮನಸ್ಸು ಮತ್ತು ಉಸಿರು, ಪ್ರಾಣದೇವರು ಅದೇ. ಇವರು ಪ್ರಾಣದೇವರು, ಉಸಿರು ಅಂದರೆ, ಮನಸ್ಸು ಅಂದರೆ ರುದ್ರದೇವರು. ಇವರಿಬ್ಬರು ಬಹಳ ಮುಖ್ಯ ಆಗ್ತಾರೆ ಎಲ್ಲ ಇಂದ್ರಿಯಗಳಲ್ಲಿ. ಇದು ನೋಡಿ, ಕಿವಿ ಅಂದರೆ ಚಂದ್ರ, ಅವನು ರುದ್ರದೇವರ ತಲೆಯಲ್ಲಿ ಕೂತವ, ಆಭರಣ ಅಷ್ಟೇ. ಇನ್ನು ಅಥವಾ ಭಗವಂತನ ಒಂದು ಕಣ್ಣು, ಕಣ್ಣು ಅಂದರೆ ಸೂರ್ಯ, ಅವನು ಭಗವಂತನ ಕಣ್ಣಿನಿಂದ ಹುಟ್ಟಿದವ. ಬಾಯಿ ಅಂದರೆ ಅಗ್ನಿ, ಸೂರ್ಯ ಚಂದ್ರ ಅಗ್ನಿ ಆಯಿತು. ಇದು ಒಂದು ಬೆಳಕಿನ ತ್ರಿಪುಟಿ. ಸೂರ್ಯ ಚಂದ್ರ ಅಗ್ನಿ. ನೋಡಿ, ನೀವು ಒಂದು ಗೆರೆ ಹೇಳಿದು, ಇದೊಂದು ಟ್ರಯಾಂಗಲ್. ಇದು ಚಂದ್ರ, ಇದು ಸೂರ್ಯ, ಇದು ಅಗ್ನಿ. ಸೂರ್ಯ ಚಂದ್ರ ಅಗ್ನಿ, ಮೂರು ಬೆಳಕುಗಳು ನಮ್ಮ ಬದುಕಿನ ಜ್ಞಾನದ ದಾರಿಯಲ್ಲಿಯೂ ಬೆಳಕುಗಳು. ಆಮೇಲೆ ಈ ಮೂರು ಬೆಳಕುಗಳ ಜೊತೆಗೆ ನಾವು ಹೋಗಿ ಮತ್ತೆ ಏರಬೇಕಾದ್ದು ರುದ್ರ ಮತ್ತು ಪ್ರಾಣದೇವರು. ಈ 5 ದೇವತೆಗಳ ಸಹಾಯದಿಂದ ನಾವು ಮೇಲಕ್ಕೆ ಏರಬೇಕಾದ್ದು ಭಗವಂತನ ಕಡೆಗೆ. ಅದಕ್ಕೆ ಈ 5 ಇಂದ್ರಿಯಗಳು ಬಹಳ ಮುಖ್ಯ ಆಗ್ತವೆ. ಅದನ್ನು ಅಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿಮತು. ಈ ಎಲ್ಲವೂ ಭಗವಂತನಲ್ಲೂ ಇದೆ ಎಂದು. ಭಗವಂತನಲ್ಲಿಯೂ ಉಸಿರಾಟ ಇದೆ, ಭಗವಂತನಲ್ಲಿಯೂ ಮನಸ್ಸಿದೆ, ಭಗವಂತನಿಗೂ ಮನಸ್ಸಿದೆ, ಭಗವಂತನಿಗೆ ಕಣ್ಣಿದೆ, ಕಿವಿ ಇದೆ, ಬಾಯಿ ಇದೆ. ಆದರೆ ಅದು ಸರ್ವತಃ, ಸರ್ವತಃ ಅಂದರೆ ಎಲ್ಲೆಡೆಯೂ ಇದೆ ಅಂತ ಒಂದರ್ಥ. ಎಲ್ಲವೂ ಹೌದು, ಎಲ್ಲವೂ ಬಾಯಿ, ಎಲ್ಲವೂ ಕಿವಿ, ಎಲ್ಲವೂ ಮನಸ್ಸು, ಎಲ್ಲವೂ ಉಸಿರು, ಅದು ಅವನ ಸ್ವರೂಪಭೂತ. ಯಾಕೆಂದರೆ ಸರ್ವತಃ, ಸರ್ವತಃ ಅಂದರೆ ಪ್ರಥಮಾರ್ಥೇ ತಸಿ ಸರ್ವಂ ಪರಿಪೂರ್ಣಂ. ಭಗವಂತ ಪೂರ್ಣ, ಅವನೊಂದೊಂದು ಇಂದ್ರಿಯವೂ ಪೂರ್ಣ. ಯಾಕೆಂದರೆ ಅವನು ಇಂದ್ರಿಯ ಸ್ವರೂಪ, ಅವನಿಗಿಂತ ಭಿನ್ನವಾದ ಕಣ್ಣು ಕಿವಿ ಮೂಗು ಇಲ್ಲ. ಸರ್ವತಃ ಶ್ರುತಿಮತ್, ಇಲ್ಲಿ ಮತ್ ಬಂತಲ್ಲ, ಅವನ ಕಿವಿಯೂ ಪರಿಪೂರ್ಣ, ಎಲ್ಲೆಡೆಯೂ ಇರುವಂಥದ್ದು ಅಂತ ಹೇಳಿದ್ದಕ್ಕೆ ಕೃಷ್ಣ ಹೇಳ್ತಾನೆ, ನಾನು ಹೇಳಿದ್ದೇನಲ್ವ, ಈಗ ನಾನು ಹೇಳ್ತಾ ಇರುವುದು ಇದಕ್ಕೆ ಆಧಾರ ಉಂಟು ಪರಂಪರೆಯಿಂದ. ಕೃಷ್ಣ ಆಧಾರ ಹೇಳಬೇಕಾಗಿಲ್ಲ, ಅದು ನಮ್ಮಲ್ಲಿ ಕೆಲವು ಅಭ್ಯಾಸ ಇದೆ. ಯಾವುದರಲ್ಲಿದೆ ಅದು ಅಂತ ಒಂದು ಪ್ರಶ್ನೆ ಮಾಡೋ ಅಭ್ಯಾಸ ಇದೆ. ಈ ಥರದ ಬುದ್ಧಿ ಬಹಳ ಜನಕ್ಕಿದೆ ಅಂತ ಕೃಷ್ಣನಿಗೆ ಗೊತ್ತು. ನೋಡಿ, ಅವನು ಹೇಳ್ತಾನೆ ಸರ್ವತಃ ಶ್ರುತಿಮತ್. ಸರ್ವತ್ರ ಈ ತನಕ ನಾನು ಭಗವಂತನ ಬಗ್ಗೆ ಹೇಳಿದ ಎಲ್ಲ ವಿಷಯಗಳಿಗೂ ಕೂಡ ಶ್ರುತಿಮತ್, ಶ್ರುತಿ ಪ್ರಮಾಣ ಇದೆ.
ಇದು ಮತ ಪ್ರತ್ಯಯ. ಇಲ್ಲಿ ಯಾಕೆ ಬಂತು ಮತ ಅಂತಂದರೆ ಬರೇ ಸರ್ವತಃ ಶ್ರುತಿ ಅಂದರೆ ಹೀಗೆ ಅರ್ಥ ಕೊಡೋಲ್ಲ. ಅದು ಈ ಅರ್ಥಾಂತರವನ್ನು ದ್ಯೋತನ ಮಾಡೋದಕ್ಕೋಸ್ಕರ ಎಲ್ಲ ವಿಷಯಗಳಿಗೂ ಶ್ರುತಿ ಇದೆ. ಇದು ವೇದೋಕ್ತ. ಯಾಕೆಂದರೆ ಆದಿಯಲ್ಲಿ ವೇದವನ್ನು ಉಚ್ಚಾರ ಮಾಡಿದವನೇ ನಾನು. ಆದ್ದರಿಂದ ನಾನು ಆದಿಯಲ್ಲಿ ಶ್ರುತಿಯನ್ನು ಉಚ್ಚಾರ ಮಾಡಿದವನು, ನಾನು ಶ್ರುತಿಮಾನ್, ಆದ್ದರಿಂದ ಬಾಯಿ ಉಂಟು ಅಂತ ಆಯ್ತಲ್ಲ, ಬಾಯಲ್ಲಿ ಉಚ್ಚಾರ ಮಾಡೋದು ಹೇಗೆ? ಸೊ ಹೀಗೆಲ್ಲ ಒಂದೊಂದು ಮುಖದಿಂದ ಒಂದೊಂದು ರೀತಿಯಿಂದ ಅದನ್ನು ತರಿಸಿಕೊಂಡು ಶ್ರುತಿ ಮತ್ತು ವೇದ ಇದೆ. ಯಾಕೆಂದರೆ ನಾನೇ ವೇದ ಹೇಳಿದವು, ನಾನೇ ಶ್ರುತಿಮಾನ್, ನನ್ನ ಕಿವಿ ಮಾತಿರುವುದಲ್ಲ, ಬಾಯಿಂದ ವೇದ ಉಚ್ಚಾರ ಮಾಡಿದ್ದು ನಾನೇ, ಹಾಗಾಗಿ ಬಾಯಿ ಉಂಟು ಅಂತ ಆಯ್ತಲ್ಲ. ಆ ವೇದದಲ್ಲಿ ನನಗೆ ಸರ್ವೇಂದ್ರಿಯಗಳಿವೆ ಅಂತ ಹೇಳಿದ್ದಾರೆ, ಅದರಿಂದ ಇಂದ್ರಿಯಗಳಿದೆ ಅಂತ ಆಯ್ತಲ್ಲ. ಯಾಕೆ? ಸರ್ವಂ ಆವೃತ್ಯ ತಿಷ್ಠತಿ. ಎಲ್ಲದರ ಒಳಗೂ ಇದ್ದಾನೆ, ಅಷ್ಟೇ ಅಲ್ಲ ಎಲ್ಲದರ ಹೊರಗೂ ಇದ್ದಾನೆ. ಎಲ್ಲದರ ಹೊರಗೂ ಇದ್ದಾನೆ ಅನ್ನೋದನ್ನು ಯಾಕೆ ಹೇಳಿದ್ರು ಗೊತ್ತಾ? ಎಲ್ಲದರ ಹೊರಗೂ ಇರುವ ಭಗವಂತನಿಗೂ, ಒಳಗಿರುವ ಭಗವಂತನಿಗೆ, ನಮ್ಮ ಒಳಗಿರುವ ಭಗವಂತನಿಗೆ ನಮ್ಮ ಹಾಗೆ ಕಣ್ಣು ಕಿವಿ ಒಳಗಿದೆ ಅಂತ ಅಲ್ಲ, ಹೊರಗಿರುವ ಭಗವಂತನಿಗೂ ಕಣ್ಣಿದೆ. ಹೊರಗಿರುವ ಭಗವಂತನಿಗೆ ಕಣ್ಣಿಲ್ಲ, ಒಳಗಿರುವ ಭಗವಂತನಿಗೆ ಮಾತ್ರ ಕಣ್ಣ ಅಲ್ಲ. ಇದು ಹೇಗೆ ಎನ್ನುವುದಕ್ಕೆ ಇನ್ನು ಎರಡು ಬಗೆಯಿಂದ ನಿಮಗೆ ಇದರ ವಾಸ್ತವವನ್ನು ನಿಮ್ಮ ಮುಂದೆ ಇಡ್ತೇನೆ ನಾನು. ಭಗವಂತ ಸರ್ವಂ ಆವೃತ್ಯ ತಿಷ್ಠತಿ, ಇಡೀ ಎಲ್ಲ ಕಡೆ ತುಂಬಿದ್ದಾನೆ. ಅದರ ಮೇಲೆ ಭಗವಂತನೂ ಕೂಡ ಸರ್ವ ಅಲ್ವಾ? ಸರ್ವ ಅಂದರೆ ಸರ್ವಶರ್ವ ಶಿವಸ್ಥಾಣು, ಸರ್ವ ಅಂದರೆ ಪರಿಪೂರ್ಣ, ಸರ್ವಂ ಪೂರ್ಣಮಿಹೋಚ್ಯತೆ. ಭಗವಂತನು ಸರ್ವ ಅಲ್ವಾ? ಸರ್ವನಾದ ತನ್ನನ್ನೇ ತಾನು ಆವರಿಸಿ ತುಂಬಿದ್ದಾನೆ. ಸರ್ವಮಾವೃತ್ಯ ಅಂದರೆ ಇಡೀ ವಿಶ್ವವನ್ನಷ್ಟೇ ಅಲ್ಲ, ಭಗವಂತನ ಒಂದು ಅಖಂಡ ರೂಪದಲ್ಲಿ, ಆ ರೂಪದ ಒಳಗೆ ಅನಂತ ರೂಪಗಳು ಭಗವಂತನದ್ದೇ. ಇಡೀ ವಿಶ್ವದಲ್ಲಿ ಭಗವಂತ ತುಂಬಿದ್ದಾನಲ್ವ? ಆ ಇಡೀ ವಿಶ್ವದಲ್ಲಿ ತುಂಬಿರುವ ಅಖಂಡನಾದ ಭಗವಂತನಲ್ಲಿ ಭಗವಂತನ ಅನಂತಾನಂತ ರೂಪಗಳು ಇವೆ. ಅಲ್ಲಿ ಇಡೀ ವಿಶ್ವದಲ್ಲಿ ಅನಂತ ರೂಪಗಳಿವೆ. ಆ ಅನಂತ ರೂಪಗಳಿಗೂ ಕೈಕಾಲಿದೆ. ಹಾಗಾದರೆ ಎಲ್ಲ ಕಡೆ ಕೈಕಾಲಿದೆ ಅಂತ ಆಯ್ತಲ್ಲ. ಬರೀ ಒಂದು ರೂಪ ಅಲ್ಲ ಅದು ಹೊರಗಿರೋದು, ಅನಂತ ರೂಪ ಒಳಗಿದೆ, ಅನಂತ ರೂಪ ಹೊರಗಿದೆ. ಆ ಎಲ್ಲ ರೂಪಕ್ಕೂ ಪಾದ, ಪಾಣಿ, ಅಕ್ಷಿ, ಶಿರಸ್ಸು, ಮುಖ, ಶ್ರುತಿ ಇದೆ. ಅಂದರೆ ಎಲ್ಲ ಕಡೆಯೂ ಒಂದು ಅಖಂಡವಾದ ಭಗವಂತನಲ್ಲಿ ಎಷ್ಟು ಅವಕಾಶ ಇದೆ, ಅಷ್ಟು ಅವಕಾಶದಲ್ಲಿ ಅನಂತ ರೂಪಗಳಿವೆ. ಆ ಅನಂತ ರೂಪಗಳಿಗೆ ಕೈಕಾಲುಗಳಿವೆ. ಅದರಿಂದ ಸರ್ವತಃ ಪಾಣಿಪಾದಂ ತತ್. ಇದು ಹೊರಗೆ ಇರುವುದಂತಾಯಿತು. ಇನ್ನು ಒಳಕ್ಕೆ ಬನ್ನಿ. ಒಳಕ್ಕೆ ಬಂದರೆ ಸರ್ವತಃ ಎಲ್ಲರಲ್ಲಿಯೂ ಇದ್ದಾನೆ ಭಗವಂತ. ನನ್ನೊಳಗಿದ್ದಾನೆ. ನನ್ನ ಕಾಲು ಭಗವಂತನ ಕಾಲ ಆಯಿತು. ಆವಾಗ ನನ್ನ ಕಾಲಿನೊಳಗೆ ಭಗವಂತನ ಕಾಲಿದೆ, ನನ್ನ ಕಣ್ಣಿನಲ್ಲಿ ಭಗವಂತನ ಕಣ್ಣಿದೆ. ಶ್ರೋತ್ರಂ ಚಕ್ಷುಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ. ಅದರ ಒಳಗಡೆ ಕಣ್ಣಿನೊಳಗೆ ಕಣ್ಣಾಗಿ, ಕಿವಿಯೊಳಗೆ ಕಿವಿಯಾಗಿ, ಮೂಗಿನೊಳಗೆ ಮೂಗಾಗಿ, ಬಾಯಿಯೊಳಗೆ ಬಾಯಾಗಿ, ಕೈಯಲ್ಲಿ ಕೈಯಾಗಿ, ಕಾಲಲ್ಲಿ ಕಾಲಾಗಿ ನನ್ನೊಳಗೆ ಇದ್ದಾನಲ್ಲ, ನಿಮ್ಮೊಳಗೂ ಇದ್ದಾನಲ್ಲ. ಹಾಗಾದ್ರೆ ಎಲ್ಲ ಕಡೆ ಇರುವ ಕಾಲು ಅವನದೇ ಕಾಲ ಆಯ್ತಲ್ವ? ಸರ್ವತಃ ಪಾಣಿಪಾದಂ ತತ್. ಎಲ್ಲರ ಕಣ್ಣು ಅವನ ಕಣ್ಣಾಯ್ತಲ್ವ? ಎಲ್ಲರ ಕಿವಿ ಅವನ ಕಿವಿ ಆಯ್ತಲ್ವ? ಅಂದರೆ ನಮ್ಮ ಕಿವಿಯೊಳಗೆ ಅವನ ಕಿವಿ ಇರೋದ್ರಿಂದ ನಮ್ಗೆ ಕೇಳಿಸ್ತಾ ಇದೆ. ಎಷ್ಟು ಜೀವಜಾತ ಇದೆ, ಅನಂತ ಜೀವಜಾತಗಳ ಕೈಕಾಲಿನ ಒಳಗೆ ಅವನ ಕೈಕಾಲಿದೆ, ಅನಂತ ಜೀವಜಾತದ ಕಣ್ಣಿನೊಳಗೆ ಅವನ ಕಣ್ಣಿದೆ. ಅದರಿಂದ ಸರ್ವತಃ ಪಾಣಿಪಾದಂ ತತ್. ಸರ್ವತೋ ಅಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಹೀಗೆ ಕೃಷ್ಣನ ಈ ಮಾತನ್ನು ನಾವು ಬಿಡಿಸ್ತಾ ಹೋದರೆ ಕೃಷ್ಣನ ಎಲ್ಲ ಅರ್ಥ ನಮಗೆ ಹಾಗೆ ತಿಳಿಬೇಕು. ಆದರೂ ನಾವು ಪ್ರಯತ್ನ ಪಟ್ಟರೆ ಎಷ್ಟು ಬಗೆಯಿಂದ ಈ ಮಾತು ತೆರ್ಕೊಳ್ಳುತ್ತೆ. ಎಲ್ಲ ಕಡೆ ಕೈಕಾಲಿರುವುದು ಅನ್ನೋದಕ್ಕೆ ಎಷ್ಟು ಅರ್ಥವನ್ನು ತುಂಬಿದ್ದಾನೆ ನೋಡಿ. ಒಂದು ಪರಿಪೂರ್ಣವಾದ ಕೈಕಾಲು ಅಂತ ಅರ್ಥ ಸರ್ವತಃ ಪಾಣಿಪಾದಂ ಅಂದರೆ. ಮತ್ತೊಂದು ಪ್ರಪಂಚದ ಎಲ್ಲ ಕಡೆಯೂ ಅನಂತ ರೂಪಗಳಿಂದ ಭಗವಂತ ತುಂಬಿರುವುದರಿಂದ ಅಣುವಿನಲ್ಲೂ ಅಣುರೂಪದಲ್ಲಿ ಇದ್ದಾನೆ. ಪ್ರಪಂಚದಲ್ಲಿ ಈ ಇಡೀ ವಿಶ್ವದಲ್ಲಿ ಅಣುಗಳು ತುಂಬಿಕೊಂಡಿವೆ, ಅದರೊಳಗೆ ಅಣುರೂಪದಿಂದ ಇದ್ದಾನೆ. ಆ ರೂಪಕ್ಕೂ ಕೈಕಾಲಿದೆ. ಎಲ್ಲ ಜೀವರ ಒಳಗೆ ಭಗವಂತ ತುಂಬಿದ್ದಾನೆ. ಜೀವರ ಒಳಗೆ ಜೀವವೇ ಸ್ಮಾಲರ್ ದ್ಯಾನ್ ಆಟಮ್, ಅಣುವಿಗಿಂತ ಸಣ್ಣದು, ಅದರೊಳಗೆ ಭಗವಂತ ಇದ್ದಾನೆ. ಅವನಿಗೂ ಕೈಕಾಲು ಕಣ್ಣು ಕಿವಿ ಇದೆ. ಈ ದೇಹದೊಳಗೂ ಇರತಕ್ಕಂಥ ಭಗವಂತನ ಇನ್ನೊಂದು ರೂಪ, ಅದಕ್ಕೂ ಕಣ್ಣು ಕೈಕಾಲಿವೆ. ಹಾಗಾದರೆ ಎಲ್ಲಿ ನೋಡಿದರೆ ಅಲ್ಲಿ ಭಗವಂತ, ಎಲ್ಲಿ ನೋಡಿದರೆ ಅಲ್ಲಿ ಇರುವ ಪ್ರತಿಯೊಂದು ಭಗವಂತ ರೂಪಕ್ಕೂ ಕಣ್ಣು ಕೈ ಕಾಲು ಕಿವಿ ಎಲ್ಲ ಇದೆ. ಅದರಿಂದ ಸರ್ವತಃ ಪಾಣಿಪಾದಂ. ಸರ್ವತೋಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಂ ಆವೃತ್ಯ ತಿಷ್ಠತಿ. ಬಹಳ ವಿಚಿತ್ರ. ಅಂದರೆ ಆ ಎಲ್ಲ ಕಡೆ ಹೇಗರಿ ಅಂದರೆ ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃಚ್ಚೈವ ನಿರ್ಗುಣಂ ಗುಣಭೋಕ್ತೃಚ. ಸರ್ವೇಂದ್ರಿಯ ಗುಣಾಭಾಸಂ, ಎಲ್ಲ ಕಡೆ ಅವನ ಕಣ್ಣು, ಎಲ್ಲ ಕಡೆ ಕಿವಿರು. ಯಾಕೆಂದರೆ ಎಲ್ಲ ಇಂದ್ರಿಯಗಳು ಕೆಲಸ ಮಾಡ್ತಾ ಇವೆಯಾ? ನಿಮ್ಮ ಇಂದ್ರಿಯಗಳು, ಕಣ್ಣು ಕಾಣ್ತಾ ಇದೆ, ಕಿವಿ ಕೇಳ್ತಾ ಇದೆ. ಸರ್ವ ಇಂದ್ರಿಯಗಳು ಅಂದರೆ ಸರ್ವೇಷಾಂ ಇಂದ್ರಿಯಂ, ನಮ್ಮ ಎಲ್ಲರ ಇಂದ್ರಿಯಗಳು. ಯಾರ್ಯಾರಿಗೆ ಇಂದ್ರಿಯ ಇದೆ, ಅದು ಪ್ರಾಣಿ ಇರಬಹುದು,
ಪಕ್ಷಿ ಇರಬಹುದು, ಮನುಷ್ಯ ಇರಬಹುದು, ಮರಗಳೂ ಇರಬಹುದು. ಅವುಗಳಿಗೂ ಕೆಲವು ಇಂದ್ರಿಯಗಳಿವೆ, ಪೂರ್ಣ ಇಂದ್ರಿಯಗಳಿಲ್ಲ. ನಮ್ಮಷ್ಟು ಪ್ರಾಣಿಗಳಿಗೂ ಇಲ್ಲ, ಪ್ರಾಣಿಗಳಷ್ಟು ಮರಗಳಿಗಿಲ್ಲ. ಆದರೆ ಕೆಲವು ಇಂದ್ರಿಯಗಳಿವೆ. ಮರಗಳಿಗೆ ಎಲ್ಲ ಇಂದ್ರಿಯಗಳು ವ್ಯಕ್ತವಾಗಿಲ್ಲ. ಆದರೆ ಅವುಗಳಿಗೆ, ಪ್ರಾಣಿಗಳಿಗೆ ಕಣ್ಣು ಇದೆ, ಮರಗಳಿಗೆ ಕಣ್ಣಿಲ್ಲ. ಆದರೆ ಅವುಗಳಿಗೆ ಕಿವಿ ಇದೆ, ಮನಸ್ಸಿದೆ, ಕೈಕಾಲಿಲ್ಲ. ಅವುಗಳಿಗೆ ನೋಡಿ, ಕರ್ಮೇಂದ್ರಿಯಗಳು ಆಲ್ಮೋಸ್ಟ್ ಇಲ್ಲ. ಬಾಯಿ ಇಲ್ಲ, ಮಾತಾಡಲಿಕ್ಕೆ ಬರೋಲ್ಲ. ಕೈ ಇಲ್ಲ, ಕೆಲಸ ಮಾಡಲಿಕ್ಕೆ ಬರೋಲ್ಲ. ಕಾಲಿಲ್ಲ, ಇಲ್ಲಿಂದ ಎದ್ಕೊಂಡು ಆ ಮರ ನಮ್ಮ ತೋಟದಲ್ಲಿದ್ದದ್ದು ನಿನ್ನೆ ನಮ್ಮ ತೋಟದಲ್ಲಿದ್ದು ಸ್ವಾಮಿ, ಇವತ್ತು ಎದ್ಕೊಂಡು ಆಚೆಯ ತೋಟಕ್ಕೆ ಹೋಗಿದೆ ಹೇಳುವಂಗಿಲ್ಲ. ಕಾಲಿಲ್ಲ, ಕೈ ಇಲ್ಲ, ಬಾಯಿ ಇಲ್ಲ. ಮಲಮೂತ್ರ ವಿಸರ್ಜನೆ ಮಾಡುವ ಪ್ರಶ್ನೆ ಇಲ್ಲ, ಯಾಕೆಂದರೆ ಕೊಳಕಿಲ್ಲ. ನಮ್ಮ ಹಾಗೆ ಕೊಳಕು ಪ್ರಾಣಿಗಳಲ್ಲ. ಅದನ್ನ ಸ್ವಚ್ಛ, ಅದರ ಒಳಗಿನ ಮರ ಎಷ್ಟು ಸುಂದರ ಅಂದರೆ ಅದನ್ನು ಕೆತ್ತನೆ ಮಾಡಿ ನಾವು ಮನೇಲಿ ಇಟ್ಕೋತೇವೆ, ಕೊಳೆಯೇ ಇಲ್ಲ ಅದರಲ್ಲಿ. ಸೊ ಕರ್ಮೇಂದ್ರಿಯ ಆಲ್ಮೋಸ್ಟ್ ಕೆಲಸ ಮಾಡ್ತಾ ಇಲ್ಲ, ಕರ್ಮೇಂದ್ರಿಯ ಆಲ್ಮೋಸ್ಟ್ ನಿಲ್ಲು. ಆದರೆ ಇನ್ನು ಜ್ಞಾನೇಂದ್ರಿಯದಲ್ಲಿ ರಸನ, ನಾಲಿಗೆ ಉಂಟು. ಯಾಕೆಂದರೆ ನಾವು ನೀರು ಹಾಕಿದರೆ ಅದನ್ನು ಹೀರಿ ಅವು ಬೆಳೀತವೆ, ಗೊಬ್ಬರ ಹಾಕಿದರೆ ಅದನ್ನು ಹೀರಿ ಅದನ್ನು ಸ್ವೀಕರಿಸ್ತವೆ. ಆ ರಸನೇಂದ್ರಿಯದ ಫಂಕ್ಷನಿಂಗ್ ಇದೆ. ಆಮೇಲೆ ಕಣ್ಣು ಕಾಣೋಲ್ಲ ಅವಳಿಗೆ, ಕಿವಿ ಕೇಳಿಸುತ್ತೆ, ಮುಟ್ಟಿದ ಸ್ಪರ್ಶ ಜ್ಞಾನ ಇದೆ. ಹಾಗಾಗಿ ಅವುಗಳಿಗೆ ಒಂದು ರೀತಿಯಿಂದ ಅವುಗಳದ್ದೇ ಆದ ಉಸಿರಾಟವೂ ಇರಬಹುದು. ಆದರೆ ಕಣ್ಣೊಂದಿಲ್ಲ, ಕಿವಿ ಇದೆ, ಮನಸ್ಸಿದೆ, ನಾಲಿಗೆ ಇದೆ, ಸ್ಪರ್ಶ ಇದೆ. 4 ಇಂದ್ರಿಯಗಳಿವೆ ಜ್ಞಾನೇಂದ್ರಿಯಗಳಲ್ಲಿ. ಕಿವಿ ಇದೆ ಅಂತ ಅನ್ನೋದಕ್ಕೆ ಏನು ಸಾಕ್ಷಿ? ಮರಗಳು ಅವುಗಳಿಗೆ ಮನಸ್ಸಿನಿಂದ ಗ್ರಹಿಸುವಂಥ ಶಕ್ತಿ ಇದೆ. ಯಾಕೆಂದರೆ ನೋಡಿ, ನಾವು ಮನೆಯಲ್ಲಿ ಒಂದು ಹೂವಿನ ಗಿಡ ನಡ್ತೀವಿ, ಅಥವಾ ಒಂದು ತೆಂಗಿನ ಗಿಡ, ಮರ, ಏನೋ ಒಂದು ಪ್ಲಾಂಟ್ ಅದನ್ನು ನಡ್ತೇವೆ. ಅದನ್ನು ದಿನ ನೀವು ಹೋಗಿ ಅದಕ್ಕೆ ನೀರು ಹಾಕೋದು, ಅದ್ರ ಹತ್ರ ಕೂಡೋದು, ಭಾಳ ಖುಷಿ ಅದಕ್ಕೆ. ನಮ್ಮ ಯಜಮಾನ ದಿನ ಬಂದು ನೋಡ್ತಾ ಇದ್ದಾನೆ ನನ್ನನ್ನು, ನನ್ನ ಮೇಲೆ ಅವನಿಗೆ ತುಂಬ ಇಷ್ಟ. ಬೇಗ ಹೂ ಬಿಡುತ್ತೆ, ಬೇಗ ಚಿಗುರುತ್ತೆ, ಬೇಗ ಅರಳುತ್ತೆ. ಅದೇ ತೋಟದ ಮೂಲೆಯಲ್ಲಿ ಹಾಕಿಬಿಟ್ರಿ, ಅದಕ್ಕೆ ನೀವು ಹೋಗೋ ಪುರುಸೊತ್ತೇ ಆಗೋಲ್ಲ, ನೀವು ಆ ಕಡೆ ಹೋಗೋದೇ ಇಲ್ಲ. ಏನಾಯಿತು ಆ ಗಿಡ? ಉಂಟ್ರಿ ಬಾಡಿಕೊಂಡಿದೆ, ದೊಡ್ಡದಾಗೋದಿಲ್ಲ. ಯಾಕೆಂದರೆ ಯಜಮಾನ ತನ್ನನ್ನು ಪ್ರೀತಿಸಲಿಲ್ಲ ಅನ್ನುವ ದುಃಖ ಕಾಡಿದರೆ ಅದು ಪಕ್ಕ ಚಿಗುರೋದೇ ಇಲ್ಲ, ಪಕ್ಕ ಹೂ ಬಿಡೋದೇ ಇಲ್ಲ, ಎಷ್ಟು ನೀರು ಹಾಕಿದರು. ಅಂದರೆ ಅವಳಿಗೆ ಮಾನಸಿಕವಾದ ಸುಖ ದುಃಖ ಅನುಭವ ಉಂಟು ಅಂತಾಯಿತು. ಅಷ್ಟೇ ಅಲ್ಲ, ಇವತ್ತು ಯಂತ್ರದಲ್ಲಿ ಗೊತ್ತಾಗಿದೆ, ಒಬ್ಬ ಮನುಷ್ಯ ಒಂದು ಮರವನ್ನು ಕಡಿಲಿಕ್ಕೆ ಬಂದರೆ ಅದರ ವೈಬ್ರೇಷನ್ ತೋರಿಸುತ್ತೆ, ಅದು ಭಯದ ವೈಬ್ರೇಷನ್. ಯಂತ್ರದಲ್ಲಿ ಇದನ್ನು ನೋಡಲಿಕ್ಕಾಗತ್ತೆ. ಹಾಗಾದರೆ ಅದಕ್ಕೆ ಸುಖ, ದುಃಖ, ಭಯ ಇವೆಲ್ಲ ಇದೆ. ಆದ್ದರಿಂದ ಮನಸ್ಸಿದೆ. ಹಾಗಾದರೆ ಮನುಷ್ಯ ಹಾಡಿದರೆ, ಆಚಾರ್ಯ ಹೇಳ್ತಾರೆ, ಗೀತಾತು ಪುಷ್ಪ ಫಲಾವಾಪ್ತಿ, ಚಂದ ಹಾಡಿದರೆ, ಮಧುರವಾದ ಗಾನ, ಶ್ರುತಿಬದ್ಧವಾದ ಗಾನ ಕೇಳಿದರೆ ಬೇಗ ಚಿಗುರ್ತವೆ ಗಿಡಗಳು. ಇದನ್ನು ಚಾಲೆಂಜ್ ಮಾಡಿದಾಗ ಆಚಾರ್ಯರು ಒಂದು ಕಡೆ ಗೋವೆ ಹತ್ತಿರ ಒಂದು ಊರಿನಲ್ಲಿ ಅದು ಹಾಡಿದರೆ ಚಿಗುರುತ್ತೆ ಅಂತ ಹೇಳಿದ್ರಲ್ವ, ಅದನ್ನು ಹೇಗೆ ಪ್ರೂವ್ ಮಾಡ್ತೀರಿ ಅಂತ ಕೇಳಿದ್ರಂತೆ. ಯಾಕೆಂದರೆ ಅದಕ್ಕೆ ಕೊಟೇಶನ್ ಕೊಟ್ಟು ಪ್ರೂವ್ ಮಾಡಲಿಕ್ಕೆ ಆಗೋದಿಲ್ಲ, ಅದು ಎಕ್ಸ್ಪೆರಿಮೆಂಟಲ್ ಮಾಡಿ ತೋರಿಸ್ಬೇಕು. ಹೇಗೆ ಪ್ರೂವ್ ಮಾಡ್ತೀರಿ ಅಂತ ಕೇಳಿದಾಗ, ಒಂದು ಸೊರಗಿದ ಬಳ್ಳಿ ತರ್ರಿ ಇಲ್ಲಿ, ಒಂದು ಒಣಗಿದ ಲತೆಯನ್ನು ತಂದಿಡ್ರಿ ಇಲ್ಲಿ ಅಂದರೆ ಆಚಾರ್ಯರು ಹಾಡಲಿಕ್ಕೆ ಶುರು ಮಾಡಿದರು. ಅವ್ರು ಹಾಡು ವಿಷಯ ಏನಾಗಿದೆ ಅಂದರೆ, ಜನಸುಪ್ತಿದ ಅನುಪಮಗಾನ ಸಂಪದ. ಅದು ಒಳ್ಳೆಯ ಸಂಗೀತ ಕೇಳಿದರೆ, ಒಳ್ಳೆಯ ಉಪನ್ಯಾಸ ಕೇಳಿದರೆ ಬೇಗ ನಿದ್ದೆ ಬರುತ್ತೆ ಕೆಲವರಿಗೆ. ಒಳ್ಳೆಯ ಸಂಗೀತ ಉಂಟಲ್ವಾ, ಸಭೆಯವರೆಲ್ಲ ಒಂಥರ ಕಣ್ಮುಚ್ಚಿ ನಿದ್ರಾಲೋಕಕ್ಕೆ ಹೋಗಿಬಿಟ್ಟಿದ್ದಾರೆ. ಸಂಗೀತವನ್ನು ಅನುಭವಿಸೋದು ಅಲ್ಲಿ ಕೂತ ಜನರಲ್ಲ, ಆ ಬಳ್ಳಿ. ಇವರು ಎಚ್ಚರ ಆಗುವಾಗ ಬಳ್ಳಿ ಚಿಗುರಿದೆ, ಯಾವಾಗ ಚಿಗುರಿತು ಏನಾಯ್ತೋ ಗೊತ್ತಿಲ್ಲ. ಅಂಥ ಒಂದು ಮೋಹಕವಾದ ಸಂಗೀತವನ್ನು ಆಚಾರ್ಯರು ಹಾಡಿದರು, ಅಲ್ಲಿಂದ ಆ ಗಿಡ ಚಿಗುರಿಕೊಂಡಿತು. ಆಮೇಲೆ ಆಚಾರ್ಯ ಅದನ್ನು ಸಾಧಿಸಿ ತೋರಿಸಿ ಹೊರಟು ಹೋದರು. ಇದನ್ನು ಹೇಳಿ ಆಚಾರ್ಯ ಅನ್ವ್ಯಾಖ್ಯ ಹೇಳ್ತಾರೆ, ವೃಕ್ಷಗಳಿಗೆ, ವನಸ್ಪತಿಗಳಿಗೆ, ಗಿಡಬಳ್ಳಿಗಳಿಗೆ ಕಿವಿ ಇದೆ. ನೀವು ಅದರ ಮುಂದೆ ಸಂಗೀತ ಹಾಡಿದರೆ ಅದು ಸಂತೋಷ ಪಡುತ್ತೆ. ನಮ್ಮ ಹುಡುಗರಿಗೂ ಇಷ್ಟ ಆಗದೇ ಇರ್ಬೋದು ಸಂಗೀತ, ಯಾಕೆಂದರೆ ಅದು ಹಳೆಯ ಕಾಲದ ಗೊಡ್ಡು ಸಂಗೀತ ಅಂತ ಅವು ಕಿವಿ ಮುಚ್ಕೋಬೋದು. ಆದರೆ ಕಿವಿಯೇ ಇಲ್ಲದ ಹಾವು ಹೆಡೆ ಆಡಿಸುತ್ತೆ,
ವನಸ್ಪತಿಗಳು ಕೇಳಿಸಿಕೊಂಡು ಸಂತೋಷ ಪಡ್ತಾವೆ ಅಂತ. ಹಾಗೆ ಕೆಲವು ಇಂದ್ರಿಯಗಳಿದೆ, ಅದರ ಪೂರ್ಣ ಪ್ರಮಾಣದ ಇಂದ್ರಿಯಗಳಿಲ್ಲ. ಈಗ ಎಲ್ಲಕ್ಕೂ ಯಾಕೆ ಹೇಳಿದೆಯಲ್ಲ, ಮರಗಳಿಗೂ ಕೆಲವು ಇಂದ್ರಿಯಗಳಿವೆ, ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಇದೆ, ಮನುಷ್ಯನಿಗೆ ಪೂರ್ಣ ಪ್ರಮಾಣದಲ್ಲಿ ಇಂದ್ರಿಯಗಳ ವಿಕಾಸ ಆಗಿದೆ. ಈ ಎಲ್ಲ ಇಂದ್ರಿಯಗಳನ್ನು ತಗೊಳ್ಳಿ. ಮರಗಳ ಇಂದ್ರಿಯ, ಅದಕ್ಕೂ ಕೂಡ ಆ ಜೀವಕ್ಕೆ ಎಲ್ಲವೂ ಉಂಟಲ್ವ. ಜೀವ ಅಂತಂದ ಮೇಲೆ ಅದಕ್ಕೆ 10 ಇಂದ್ರಿಯಗಳು ಇದೆ, ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯ. ಆದರೆ ಮರದಲ್ಲಿ ಆ ಇಂದ್ರಿಯ ವ್ಯಕ್ತ ಆಗುವುದಿಲ್ಲ ಅಂತ, ಫಂಕ್ಷನಿಂಗ್ ಇಲ್ಲ ಅಷ್ಟೇ. ಎಲ್ಲ ಜೀವಕ್ಕೂ 10 ಇಂದ್ರಿಯಗಳು ಇದೆ, ಕರ್ಮೇಂದ್ರಿಯ ಇದೆ, ಜ್ಞಾನೇಂದ್ರಿಯ ಇದೆ, ಆದರೆ ಅದು ವ್ಯಕ್ತ ಆಗೋಲ್ಲ. ವ್ಯಕ್ತ ಆಗದೇ ಇರಲಿಕ್ಕೆ ಕಾರಣ ಏನು? ಕೆಲವದಲ್ಲಿ ವ್ಯಕ್ತ ಆಗಲಿಕ್ಕೆ ಕಾರಣ ಏನು? ಇದು ಕೃಷ್ಣ ಕೇಳುವ ಪ್ರಶ್ನೆ. ಸರ್ವೇಂದ್ರಿಯ ಗುಣಾಭಾಸಂ, ಸರ್ವ ಇಂದ್ರಿಯಗಳು, ಜಗತ್ತಿನಲ್ಲಿ ಎಷ್ಟು ಜೀವಗಳಿವೆ ಅಷ್ಟು ಜೀವಗಳಿಗೂ ಕೂಡ 10 ಇಂದ್ರಿಯಗಳಿವೆ. ಆ ಇಂದ್ರಿಯಗಳಿಗೆ 10 ಗುಣಗಳು, 10 ವಿಷಯಗಳಿವೆ. 5 ವಿಷಯ ಮುಖ್ಯ, ಕರ್ಮೇಂದ್ರಿಯ ಬಿಡಿ 5 ವಿಷಯಗಳು. ಜ್ಞಾನೇಂದ್ರಿಯ 5 ಇದೆ, ಕಣ್ಣಿಗೆ ವಿಷಯ, ಗುಣ ಅಂದರೆ ವಿಷಯ, ಇಂದ್ರಿಯ ಮತ್ತು ಇಂದ್ರಿಯದ ಗುಣಗಳು. ಇಂದ್ರಿಯದ ಗುಣಗಳು ಅಂದರೆ ಕಣ್ಣಿನ ಗುಣ ರೂಪ, ಕಿವಿಯ ಗುಣ ಶಬ್ದ, ಮೂಗಿನ ಗುಣ ಗಂಧ, ನಾಲಿಗೆಯ ಗುಣ ರಸ, ಮಣ್ಣಿನ ಗುಣ ವಾಸನೆ, ಅದೇ ಗಂಧ, ಸ್ಪರ್ಶದ ಗುಣ ತ್ವಕ್ಕಿನ ಗುಣ ಸ್ಪರ್ಶ. ಹೀಗೆ ಶಬ್ದ ಸ್ಪರ್ಶ ರೂಪ ರಸ ಗಂಧ 5 ಗುಣಗಳು, 5 ಇಂದ್ರಿಯಗಳು ಇವೇ ಸರ್ವೇಂದ್ರಿಯ ಗುಣಗಳು. ಸರ್ವೇಷಾಂ ಇಂದ್ರಿಯಾಣಿ ಸರ್ವಾಣಿ ಇಂದ್ರಿಯಾಣಿ ಸರ್ವೇಷಾಂ ಇಂದ್ರಿಯಾಣಾಂ ಸರ್ವೇಷಾಂ ಗುಣಾನಾಂ ಆಭಾಸ. ಈ ಎಲ್ಲ ಇಂದ್ರಿಯಗಳಿಗೂ 5 ವಿಷಯಗಳನ್ನು ಗ್ರಹಿಸುವಂಥ ಶಕ್ತಿ ಇದೆ. ಆ ಇಂದ್ರಿಯಗಳು ಆ ವಿಷಯಗಳನ್ನು ಗ್ರಹಿಸುವುದು ಯಾರಿಂದ? ಅವನಿಗೆ. ಯಾಕೆ ಕೃಷ್ಣ ಈ ಮಾತಾಡ್ತಾನ? ಅವನಿಗೆ ಕಣ್ಣಿಲ್ಲ ಅಂದರೆ ನಿನಗೆ ಕಣ್ಣು ಕಾಣುವಂತೆ ಮಾಡಿದವನೇ ಅವನಲ್ಲಪ್ಪ, ಅವನಿಗೆ ಕಣ್ಣಿಲ್ಲ ಅಂತೆಯಲ್ಲ. ನಿನಗೆ ಕಿವಿ ಕೇಳುವುದೇ ಅವನಿಂದ, ಅವನಿಗೆ ಕಿವಿ ಇಲ್ಲ ಅಂತೆಯಲ್ಲ. ಎಲ್ಲ ಇಂದ್ರಿಯಗಳ ಎಲ್ಲ ವಿಷಯಗಳ ಆಭಾಸ ಅಂದರೆ ಅನುಭೂತಿ, ಎಕ್ಸ್ಪೀರಿಯನ್ಸ್. ಎಲ್ಲ ಇಂದ್ರಿಯಗಳು ವಿಷಯಗಳನ್ನು ಅನುಭವಿಸುವುದು ಅವನಿಂದ. ಯಾಕೆ? ನಿನ್ನ ಒಳಗೆ ಅವನು ಕಣ್ಣಲ್ಲಿ ಕಣ್ಣಾಗಿ ಕೂತ, ಹಾಗಾದ್ರೆ ಕಣ್ಣು ಉಂಟು ಅಂತ ಆಯ್ತಲ್ಲ. ಇದೇ ಸರ್ವತಃ ಅದನ್ನು ವಿವರಣೆ ಮಾಡ್ತಾನೆ. ಎಲ್ಲ ಹೋಗ್ಕೊಳ್ಳಿ. ಕೆಲವು ಇಂದ್ರಿಯಗಳಿಗೆ ಆಭಾಸ ಇಲ್ಲ, ಅಭಾಸ. ಸರ್ವೇಂದ್ರಿಯ ಗುಣಾನಾಂ ಅಭಾಸ. ಅಭಾಸ ಅಂದರೆ ಹೊಳೆಯದೇ ಇರುವುದು. ಕೆಲವರಿಗೆ ಕಣ್ಣು ಕಾಣೋದಿಲ್ಲ, ಕೆಲವರಿಗೆ ಕಿವಿ ಕೇಳಿಸೋಲ್ಲ, ಕೆಲವಕ್ಕೆ ಆ ಇಂದ್ರಿಯವೇ ಇಲ್ಲ. ಕೆಲವು ಪ್ರಾಣಿಗಳಿಗೆ ಕೆಲವಕ್ಕೆ ಇದ್ದರೂ ಕಾಣಿಸೋಲ್ಲ ಕೇಳಿಸೋಲ್ಲ. ಯಾಕೆಂದರೆ ಆ ಭಾಸ ಆಗದಂತೆ ಮಾಡುವವನು ಅವನೇ ಅಲ್ವಾ. ನೀನೇನು ಮಾಡಿದ್ದೀಯಾ? ಕಣ್ಣು ಕಾಣುವಂತೆ ನೀನೇನಾದರೂ ಪ್ರಯೋಗ ಮಾಡಿದ್ದೀಯಾ? ಅಥವಾ ಕಣ್ಣು ಕಾಣದೇ ಇರುವಂತೆ ಏನಾದರೂ? ನಮ್ಮ ಕೈಯಲ್ಲಿ ಇಲ್ಲಲ್ಲ. ಎಲ್ಲ ಇಂದ್ರಿಯಗಳು ಅದರ ಗುಣಗಳು, ಆ ಗುಣಗಳಿಂದ ಇಂದ್ರಿಯಗಳು ಆ ಗುಣಗಳನ್ನು ಗ್ರಹಿಸುವುದು ಮತ್ತು ಗ್ರಹಿಸದೇ ಇರುವುದು, ಆ ಇಂದ್ರಿಯಗಳು ಇರುವುದು ಮತ್ತು ಇಲ್ಲದೇ ಇರುವುದು. ಇದೆಲ್ಲವೂ ಯಾರಿಂದ ಆಯಿತೋ ಅವನಿಗೆ ಇಂದ್ರಿಯ ಇಲ್ಲ ಅಂತ ಹೇಳ್ತೀಯಲ್ಲಪ್ಪ. ಸರ್ವೇಂದ್ರಿಯ ಗುಣಾಭಾಸಂ ಇಷ್ಟು ಹೇಳಿದರು. ತಕ್ಷಣ ಹೇಳ್ತಾನೆ ಸರ್ವೇಂದ್ರಿಯ ವಿವರ್ಜಿತ, ಆದರೂ ಯಾವ ಇಂದ್ರಿಯವೂ ಇಲ್ಲ ಅವನಿಗೆ. ನೋಡಿ, ಇದು ವಿಚಿತ್ರ. ಎಲ್ಲ ಇಂದ್ರಿಯಗಳು ಇದೆ ಅಂತ ಮೊದಲನೇ ಶ್ಲೋಕದಲ್ಲಿ ಹೇಳಿದೆ. ಎಷ್ಟೇ ಅಲ್ಲ, ನಿನ್ನ ಕಣ್ಣೊಳಗೆ ಕಣ್ಣಾಗಿ ಕಿವಿಯೊಳಗೆ ಕಿವಿಯಾಗಿ ಎಲ್ಲ ಇಂದ್ರಿಯಗಳೊಳಗೆ ಇಂದ್ರಿಯ ಅವನ ಇಂದ್ರಿಯವನ್ನು ಇಟ್ಟು ನೋಡ್ತಾ ಇದ್ದಾನೆ. ಹಾಗಾಗಿ ಎಲ್ಲರ ಕಣ್ಣು ಕಿವಿ ಅವನದ್ದೇ. ಆದ್ದರಿಂದ ಎಲ್ಲ ಕಡೆಗೆ ಅವನ ಕಣ್ಣು ಕಿವಿ ಇಷ್ಟು ಹೇಳಿ, ಆದರೆ ಸರ್ವೇಂದ್ರಿಯ ವಿವರ್ಜಿತ, ಅವನಿಗೆ ಯಾವ ಇಂದ್ರಿಯವೂ ಇಲ್ಲ. ಅಂದರೆ ನಮ್ಮ ಹಾಗೆ ನಮಗೆ ಒಂದು ಲಿಮಿಟೆಡ್ ಆದ ಇಂದ್ರಿಯ ಕಣ್ಣು, ಅದು ಇಲ್ಲಿ ಮಾತ್ರ ಇರೋದು. ಈ ಕಣ್ಣು ಮುಚ್ಚಿಕೊಂಡು ಕಿವಿಯಿಂದ ಕೇಳಲಿಕ್ಕೆ ಆಗೋಲ್ಲ. ಅದು ನಮಗೆ ನಮ್ಮ ಇಂದ್ರಿಯಕ್ಕೆ ಒಂದು ಲಿಮಿಟೇಷನ್ ಇದೆ. ಮತ್ತು ಅದು ಒಮ್ಮೊಮ್ಮೆ ಕೆಲಸ ಮಾಡುತ್ತೆ, ಒಮ್ಮೊಮ್ಮೆ ಏನಾದರೂ ಕಣ್ಣಿಗೆ ಕ್ಯಾಟ್ರಾಕ್ಟ್ ಬರಬಹುದು, ನರ್ವಸ್ ಡೆಬಿಲಿಟಿಯಾಗಿ ಕಣ್ಣು ಕಾಣದೇ ಹೋಗಬಹುದು. ಅದು ಮತ್ತೆ ಈ ಒಂದಲ್ಲ ಒಂದು ದಿವಸ ನಾಶವಾಗುವಂಥದ್ದು ಕಣ್ಣು, ಈ ಸ್ಥೂಲ ಕಣ್ಣು. ಹಾಗಾಗಿ ನಾಶವಾಗುವ, ರೋಗಗ್ರಸ್ತವಾಗುವ ಲಿಮಿಟೆಡ್ ಆದ ಯಾವ ಇಂದ್ರಿಯವೂ ಇಲ್ಲ ಅವನಿಗೆ. ಯಾಕೆಂದರೆ ಉಳಿದದ್ದು ಪೂರ್ಣವಾದ ಅನಂತವಾದ ಇಂದ್ರಿಯ ಉಂಟು, ಅದು ಲಿಮಿಟೆಡ್ಡು, ಅದು ಅಲ್ಲಿ ಮಾತ್ರ ಕೆಲಸ ಮಾಡೋದು, ಇಲ್ಲಿ ಕೆಲಸ ಮಾಡೋಲ್ಲ ಕಣ್ಣು. ಅಂದರೆ ಅವನಿಗೆ ಇಡೀ ಸರ್ವಾಂಗವೂ ಕಣ್ಣಾಗಿ ಕೆಲಸ ಮಾಡುತ್ತೆ. ಆದ್ದರಿಂದ ಲಿಮಿಟೆಡ್ ಆದ, ರಿಸ್ಟ್ರಿಕ್ಟೆಡ್ ಆದ ಮತ್ತು ರೋಗಗ್ರಸ್ತವಾಗುವ, ತನ್ನಕ್ಕಿಂತ ಭಿನ್ನವಾದ, ನಶ್ವರ, ಒಂದು ದಿವಸ ನಾಶವಾಗುವ ಯಾವ ಇಂದ್ರಿಯವೂ ಇಲ್ಲ ಅವನಿಗೆ. ಸರ್ವೇಂದ್ರಿಯ ವಿವರ್ಜಿತಂ ಅಂತ ಅಲ್ಲಿ ಅದಕ್ಕೆ ಅವನು ವರ್ಜಿತ ಅಂತ ಹೇಳಲಿಲ್ಲ, ವಿವರ್ಜಿತ ಅಂತ.
ಆ ವಿಶಿಷ್ಟವಾದ ಒಂದು ಆಸ್ಪೆಕ್ಟಿನಿಂದ ಅವನು ಅಲ್ಲ. ಕಣ್ಣಿಲ್ಲ ಅವನಿಗೆ, ಯಾವುದು ನಶ್ವರವಾದ ಕಣ್ಣಿಲ್ಲ, ರೋಗಗ್ರಸ್ತವಾಗುವ ಕಣ್ಣಿಲ್ಲ, ಆಮೇಲೆ ದೇಹ ತನ್ನ ಸ್ವರೂಪಕ್ಕಿಂತ ಭಿನ್ನವಾದ ಕಣ್ಣಿಲ್ಲ, ಅಪೂರ್ಣವಾದ ಕಣ್ಣಿಲ್ಲ. ಆದ್ದರಿಂದ ಆ ಒಂದು ವಿಶಿಷ್ಟವಾದ ಆ ಕಾನ್ಸೆಪ್ಟ್ನಲ್ಲಿ ಇಲ್ಲ. ಪೂರ್ಣವಾದ ಕಣ್ಣು, ಸ್ವರೂಪಭೂತವಾದ ಕಣ್ಣು ಇದೆ. ಆದ್ದರಿಂದ ಸರ್ವೇಂದ್ರಿಯಗಳು ಇಲ್ಲ ಅನ್ನೋದು ಒಂದು ವಿಶಿಷ್ಟವಾದ ಅರ್ಥದಲ್ಲಿ ಅಂತ ತಿಳಿಸಿದ. ಅದೊಂದು ಅಭಿಪ್ರಾಯ ವಿಶೇಷದಲ್ಲಿ. ಸಾಮಾನ್ಯವಾಗಿ ಈ ಎಲ್ಲ ಇಂದ್ರಿಯಗಳು ಇವೆ ಅಂತ ಹಿಂದೆ ಹೇಳಿ ಆಗಿದೆ. ಒಂದು ವಿಶಿಷ್ಟವಾದ ಉದ್ದೇಶ ಇಟ್ಟುಕೊಂಡ್ರೆ, ಅಂದರೆ ನಮ್ಮಂಥ ಕಣ್ಣು, ನಮ್ಮಂಥ ಕಿವಿ ಅದವನಿಗಿಲ್ಲ. ಆದ್ದರಿಂದಲೇ ನೋಡಿ, ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ ಮನುಷ್ಯರಲ್ಲಿ, ಅದು ಜೀವದಲ್ಲಿ, ಗಂಡು ಹೆಣ್ಣು ಅಂತ. ಭಗವಂತ ಯಾವ ಲಿಂಗ? ಈಗ ಭಗವಂತನೇ ಕಣ್ಣು ಕಿವಿ ಇದೆ, ಭಗವಂತ ಗಂಡೋ ಹೆಣ್ಣೋ? ಇದು ಇದೇ ರೀತಿ ಈ ಇಂದ್ರಿಯದ ಪ್ರಶ್ನೆ ಬಂದ ಹಾಗೆ ಲಿಂಗ ಪ್ರಶ್ನೆ, ಭಗವಂತ ಯಾವ ಲಿಂಗ ಅಂತ. ಅದು ದೊಡ್ಡ ಗದ್ದಲ. ಶಾಕ್ತರು ಬಂದರು, ಶಕ್ತಿ ತಾಯಿ, ದೇವರು ಅಂದರೆ ಮಾತೃ ಸ್ವರೂಪ, ಅದರಿಂದ ದೇವರು ಹೆಣ್ಣು ಅಂದರು. ಮತ್ತು ಕೆಲವರು ಬಂದು, ಇಲ್ಲಪ್ಪ ಸಹಸ್ರ ಶೀರ್ಷ ಪುರುಷ, ದೇವರು ಪುರುಷ ಅಂತ ಹೇಳಿದ್ದಾರೆ, ಅದರಿಂದ ದೇವರು ಗಂಡು ಅಂದರು. ಈ ತಮಾಷೆ ಏನು ಅಂದರೆ, ಈ ಮಾತಾಡೋರಿಗೆ ತಾವೇನು ಮಾತಾಡ್ತೀವಿ ಅನ್ನೋದೇ ಗೊತ್ತಿರೋದಿಲ್ಲ. ಪುರುಷ ಅಂದರೆ ಏನು? ಪುರುಷ ಅಂದರೆ ಪುರದಲ್ಲಿರತಕ್ಕಂಥ ಚೈತನ್ಯ ಅಂತ ಅರ್ಥ. ಅಂದರೆ ಅದೇ ಪುರದ ಒಳಗೆ, ದೇಹದ ಒಳಗೆ ಇರುವ ಚೈತನ್ಯ ಅಂತ ಪುರುಷ ಶಬ್ದದ ಅರ್ಥ. ಅಲ್ಲ, ಗಂಡಸರು ಮಾತ್ರ ದೇಹದ ಒಳಗಿರೋದಾ? ಹೆಂಗಸರು ಹೊರಗಿರ್ತಾರೆ. ಮತ್ತು ದೇಹದ ಒಳಗಿರೋ ಹೆಂಗಸರು ಪುರುಷರೇ ಅಲ್ವಾ? ಹೆಂಗಸರು ಪುರುಷರೇ. ನಾವು ಒಂದೊಂದು ಪುರದಲ್ಲಿರುವವರು. ಅವನು ಎಲ್ಲ ಪುರದ ಒಳಗಿರುವ, ಅದನ್ನು ಮಹಾಪುರುಷ ಅವನು. ಎಲ್ಲ ಇದು ಶಾಸ್ತ್ರಕಾರರ ಕಾನ್ಸೆಪ್ಟ್. ಒಂದು ಭಾಷೆ, ಅದರ ಎಟಿಮಾಲಜಿ ಗೊತ್ತಾದರೆ ಫಿಲಾಸಫಿ ಬಹಳ ಸುಲಭ. ಇದೆಲ್ಲ ಗೊತ್ತಿಲ್ಲದೆ ಇರೋದ್ರಿಂದ ನೋಡಿ ಎಷ್ಟು ಗಲಾಟೆಯಿಂದ. ಒಂದು ಕಡೆ ಒಂದು ಮನೆಗೆ ಹೋಗಿದ್ದೆ, ಒಂದು ಊರಿನಲ್ಲಿ. ಅಲ್ಲಿ ಒಬ್ಬಳು ಮಾಡರ್ನ್ ಕವಿತೆ ಚೆನ್ನಾಗಿ ಬರೀತಾಳೆ. ಅವಳು ನಿಮ್ಮ ವೇದಾಂತ ಪುರುಷ ಪ್ರಧಾನ, ಹೆಣ್ಮಕ್ಳಿಗೆ ಅನ್ಯಾಯ ಮಾಡಿದ್ದು. ಯಾಕೆಂದರೆ ಎಲ್ಲಿ ನೋಡಿದ್ರು ಪುರುಷ ಅಂತೀರಿ. ನಾನು ಹೇಳಿದ್ದು ಪುರುಷ ಅಂದರೆ ನೀನು ಪುರುಷಳೇ, ನಿನಗೆ ಶಬ್ದದ ಅರ್ಥ ಗೊತ್ತಿಲ್ಲದೆ ಮಾತಾಡ್ತೀಯಪ್ಪ ಅಂತ. ಇದೇ ಗೊಂದಲ. ಭಾಷಾಜ್ಞಾನ ಇಲ್ಲದೆ ವೇದಾಂತ ಅಪಾರ್ಥ ಆಗೋದು. ಇದನ್ನು ಮತ್ತು ಈ ಭಾಷಾಜ್ಞಾನ ಇಲ್ಲದೆ, ಈ ಶಬ್ದದ ಈ ಒಳಗಿನ ತಿರುಳು ಗೊತ್ತಿಲ್ಲದೆ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಷನ್ ಮಾಡಿದರೆ ಪುರುಷ ಅನ್ನೋದಕ್ಕೆ ಮ್ಯಾನ್ ಅಂತ ಅಲ್ಲ, ಹ್ಯೂಮನ್ ಬೀಯಿಂಗ್ ಅಂತ ಬರೀಬೇಕು. ಆದರೆ ಅಲ್ಲಿ ಬರೀತಾರಾ? ಇಲ್ಲ, ಮ್ಯಾನ್ ಅಂತ ಬರೀತಾರೆ, ಮೆನ್ ಅಂತ. ಹೌದು, ಅವಾಗ ಹೆಂಗಸರು ಸಿಟ್ಟು ಬಂದುಬಿಡುತ್ತೆ. ಏನು ರೀ, ನಾವು ವಿಮೆನ್ ಏನು ಗತಿ? ಬರೀ ಮೆನ್ ಆದರೆ ವಿ ಆರ್ ನಾಟ್ ಮೆನ್ ಬಟ್ ವಿ ಆರ್ ವಿಮೆನ್, ನಮ್ಮ ಗತಿ ಏನ್ರಿ? ಅದಕ್ಕೆ ಪುರುಷ ಅನ್ನೋದಕ್ಕೆ ಮ್ಯಾನ್ ಅಂತ ಅರ್ಥ ಅಲ್ಲ, ಹ್ಯೂಮನ್ ಬೀಯಿಂಗ್ ಅಂತ ಅರ್ಥ. ಇನ್ನು ಹೆಣ್ಣು ಪುರುಷ, ಗಂಡು ಪುರುಷ. ಭಗವಂತ ಏನಾಗಾದರೆ ಈಗ ದೊಡ್ಡ ಗಂಡ್ಲ ಅಂತ ಆಯ್ತು. ನೀವು ಸಹಸ್ರೀರ್ಷ ಪುರುಷ ಅಂತ ಹೇಳಿದ್ರೆ ಹೆಣ್ಣು ಆಗುವುದು ಅಂತ ಹೇಳಿಬಿಟ್ರಿ ನೀವು. ಭಗವಂತ ಹೆಣ್ಣು ಗಂಡು ಎರಡೂ ಹೌದು. ಅವನು ಎಲ್ಲ ಇಂದ್ರಿಯವನಲ್ಲಿದೆ ಹೇಳಿದಾಗ ಅವನು ಎರಡೂ ಹೌದು. ಯಾಕೆಂದರೆ ಅವನು ಎರಡೂ ಹೌದು, ಯಾಕೆಂದರೆ ಅವನು ಎರಡೂ ಅಲ್ಲ. ಈಗ ಅವನ ಕಣ್ಣು ಇದೆ, ಅವನು ಕಣ್ಣಿಲ್ಲ. ಎಲ್ಲ ಇಂದ್ರಿಯ ಇದೆ, ಯಾಕೆಂದರೆ ಯಾವ ಇಂದ್ರಿಯೂ ಇಲ್ಲ ಅವನಿಗೆ. ಹಾಗೆ ಅವನು ಎರಡೂ ಹೌದು, ಯಾಕೆಂದರೆ ಎರಡೂ ಅಲ್ಲ ಅವನು. ಇದು ಬಹಳ ಸೊಗಸಾದಂಥ, ಅಂದರೆ ಕಾಂಟ್ರಡಿಕ್ಷನ್ನ ಮೂಲಕ ಒಂದು ಸತ್ಯವನ್ನು ಹೊಳೆಸುವುದು. ಮೇಲ್ನೋಟಕ್ಕೆ ನೋಡಿದರೆ ಕಾಂಟ್ರಡಿಕ್ಟರಿ ಅದು. ಅವನು ಎರಡೂ ಹೌದು, ಅವನು ಹೆಣ್ಣು ಹೌದು, ಅವನು ಗಂಡು ಹೌದು. ಯಾಕೆಂದರೆ ಅವನು ಎರಡೂ ಅಲ್ಲ. ಯಾಕೆಂದರೆ ನಮ್ಮಲ್ಲಿ ಗಂಡು ಅನ್ನೋದಕ್ಕೆ ಒಂದು ಆಕಾರ ವಿಶೇಷದ ಕಾನ್ಸೆಪ್ಟ್ ಇದೆ, ಹೆಣ್ಣು ಅನ್ನೋದಕ್ಕೆ ಒಂದು ಆಕಾರ. ಗಂಡು ಅಂದಾಗ ನಮ್ಮ ಮನಸ್ಸಿನಲ್ಲಿ ಬರುವಂಥ ಒಂದು ಆಕಾರ, ಅದು ಮಣ್ಣು ನೀರಿನಿಂದ ಆದ ಆಕಾರ, ಅದು ಇಲ್ಲ ಅವನಿಗೆ. ಆದ್ದರಿಂದ ಪಾಂಚಭೌತಿಕವಾದ ಗಂಡು ಅಲ್ಲ ಅವನು, ಪಾಂಚಭೌತಿಕವಾದ ಹೆಣ್ಣು ಅಲ್ಲ ಅವನು. ಪಾಂಚಭೌತಿಕವಾದ ಕಣ್ಣು ಇಲ್ಲ, ಪಾಂಚಭೌತಿಕವಾದ ಹೆಣ್ಣು ಅಲ್ಲ. ಪಾಂಚಭೌತಿಕವಾದ ಇಂದ್ರಿಯಗಳಿಲ್ಲ, ಪಾಂಚಭೌತಿಕವಾದಂಥ ಹೆಣ್ಣು ಗಂಡು ಅನ್ನೋ ಭೇದವೂ ಇಲ್ಲ. ಆದ್ದರಿಂದ ಅವನು ಲಿಂಗ ಇಲ್ಲ, ಅವನಿಗೆ ಯಾವ ಲಿಂಗವೂ ಇಲ್ಲ. ಆದರೆ ಅವನು ಹೆಣ್ಣು ಹೌದು, ಗಂಡು ಹೌದು. ಯಾಕೆ ಅಂದರೆ ಅಲ್ರಿ, ಮತ್ತು ಹೆಂಗಸರೊಳಗೆ ಅಂತರ್ಯಾಮಿಗಿರುವವನು ಯಾರು? ಸ್ತ್ರೀ ರೂಪಶ್ಚೈವ ಪುಂರೂಪ, ಗಂಡಸರೊಳಗೆ ಅಂತರ್ಯಾಮಿಯಾಗಿರುವವನು ಯಾರು? ಅವನೇ ಅಲ್ವಾ? ಇಬ್ಬರೊಳಗೂ. ಮತ್ತು ಗಂಡಸರೊಳಗೆ ಪುರುಷ ರೂಪದಿಂದ ಅಂತರ್ಯಾಮಿಯಾಗಿದ್ದಾನೆ, ಹೆಣ್ಣಿನೊಳಗೆ ಸ್ತ್ರೀ ರೂಪದಿಂದ ಅಂತರ್ಯಾಮಿಯಾಗಿದ್ದಾನೆ. ಮತ್ತು ಸ್ತ್ರೀ ಅಲ್ಲ ಅಂತ ಹೇಗೆ ಹೇಳ್ತೀರಿ? ಆದರೆ ಆ ಹೆಣ್ಣುತನ, ಆ ಪುಂಸ್ತ್ವ, ಅದು ಜ್ಞಾನಾನಂದಮಯವಾದ್ದು. ಈ ಮಣ್ಣು ನೀರಿನಿಂದ ಆದ ಒಂದು ಆಕಾರ ವಿಶೇಷ ಅಲ್ಲ. ಆದ್ದರಿಂದ ನೀವು ಆಕಾರ ವಿಶೇಷವನ್ನು ಇಟ್ಟುಕೊಂಡು ದೇವರು ಗಂಡು ಹೆಣ್ಣು ಅಂತ ಯೋಚನೆ ಮಾಡಿದರೆ ಅವನು ಎರಡೂ ಅಲ್ಲ. ಆದರೆ ಈ ಆಕಾರದಿಂದ ಆಚೆಗೆ ಹೋಗಿ ಜ್ಞಾನಾನಂದಮಯವಾದ ಒಂದು ಕಾನ್ಸೆಪ್ಟನ್ನು ಮೊದಲು ಬಳಸಿಕೊಳ್ಳಿ, ಅದು ಎರಡೂ ಹೌದು. ಅವನು ಸ್ತ್ರೀಯರೊಳಗೆ ಸ್ತ್ರೀಯಾಗಿರುವವನು ಅವನೇ, ಪುರುಷರೊಳಗೆ ಪುರುಷನಾಗಿರುವವನು ಅವನೇ. ಅದರಿಂದ ಅವನು ಪುರುಷನೂ ಹೌದು, ಸ್ತ್ರೀಯೂ ಹೌದು.
ಅಂದ ಅಪಾಂಚಭೌತಿಕವಾದ ಸ್ತ್ರೀ ಪುರುಷ ಅವನು. ಅಪಾಂಚಭೌತಿಕವಾದ ಇಂದ್ರಿಯಗಳು ಅವನಿಗಿವೆ. ಪಾಂಚಭೌತಿಕವಾಗಿ ನೋಡಿದರೆ, ಈ ಭೌತಿಕವಾದ ಮಟೀರಿಯಲ್ ವರ್ಲ್ಡಿನ ಕಾನ್ಸೆಪ್ಟ್ನಿಂದ ನೋಡಿದರೆ ಅವನು ಹೆಣ್ಣು ಅಲ್ಲ, ಗಂಡು ಅಲ್ಲ, ಅವನಿಗೆ ಯಾವ ಇಂದ್ರಿಯಗಳು ಇಲ್ಲ. ತುಂಬ ತುಂಬ ರೋಚಕವಾದಂಥ ಭಗವಂತನ ಬಗ್ಗೆ ಕೃಷ್ಣ ಕೊಡ್ತಕ್ಕಂಥ ಕಾನ್ಸೆಪ್ಟು ತುಂಬ ರೋಚಕ, ಥ್ರಿಲ್ಲಿಂಗ್ ಇದು. ಇದರಲ್ಲಿ ನಾವು ಯೋಚನೆ ಮಾಡ್ತಾ, ನೀವು ಚಿಂತನೆ ಮಾಡ್ತಾ ಕೂತರೆ ಅನೇಕ ಸತ್ಯಗಳನ್ನು ಹೊಳಿಸ್ತಕ್ಕಂಥ ಒಂದು ಅದ್ಭುತ ಸಂಗತಿ ಇದು. ಅದರಿಂದ ಸರ್ವೇಂದ್ರಿಯ ಗುಣಾಭಾಸಂ, ನಮ್ಮ ಎಲ್ಲ ಕಣ್ಣು ಕಿವಿ ಮೂಗಿಲಿಗೆ ರೂಪ ರಸ ಗಂಧ ಸ್ಪರ್ಶ ಇದರ ಅನುಭವ ಕೊಡ್ತಕ್ಕವನು ಅವನು. ಆದರೆ ಅವನಿಗೆ ಈ ಕಣ್ಣು ರೂಪ ನೋಡಲಿಕ್ಕೆ ಅಥವಾ ಶಬ್ದ ಕೇಳಲಿಕ್ಕೆ ಯಾವ ಇಂದ್ರಿಯದ ಅಪೇಕ್ಷೆಯೂ ಇಲ್ಲ. ಈ ಪಾಂಚಭೌತಿಕವಾದ ಇಂದ್ರಿಯಗಳು ಬೇಕಿಲ್ಲ. ಸರ್ವೇಂದ್ರಿಯ ಗುಣಾಭಾಸಂ. ಇದು ವಿಷಯ ಏನು ಅಂದರೆ, ನಮಗೆ ಎರಡೂ ಇದೆ. ನಮಗೆ ಇದು ಮಾತ್ರ ಇರುವುದಲ್ಲ, ಜೀವಕ್ಕೆ, ಜೀವಸ್ವರೂಪಕ್ಕೆ ಕಣ್ಣು ಕಿವಿ ಮೂಗು ಇದೆ. ಹೊರಗಿನಿಂದ ಈ ಅದರ ಮೇಲೆ ಒಂದು ಲಿಂಗ ದೇಹ ಇದೆ. ಆ ಲಿಂಗದೇಹದಲ್ಲಿಯೂ ಕಣ್ಣು ಕಿವಿ ಮೂಗು ಎಲ್ಲ ಇದೆ. ಆಮೇಲೆ ಈ ಸ್ಥೂಲ ಶರೀರ ಇದೆ. ಈ ಸ್ಥೂಲ ಶರೀರಕ್ಕೂ ಕಣ್ಣು ಕಿವಿ ಮೂಗು ಎಲ್ಲ ಇದೆ. ಸೊ ನಮಗೆ ಮೂರು ಕಣ್ಣು, ಮೂರು ಕಿವಿ, ಅದೇ ಮುಕ್ಕಣ್ಣರು ನಾವು ಕೂಡ. ಒಳಗಿಂದ ಲಿಂಗದೇಹ, ಜೀವ ಸ್ವರೂಪಕ್ಕೊಂದು ಕಣ್ಣು, ಲಿಂಗದೇಹಕ್ಕೊಂದು ಕಣ್ಣು, ಆಮೇಲೆ ಸ್ಥೂಲ ದೇಹಕ್ಕೊಂದು ಕಣ್ಣು. ಮೂರು ಕಣ್ಣು ಅಂದರೆ ಆರು ಕಣ್ಣು, ಆರು ಕಿವಿ ಎಲ್ಲ ಇದೆ. ಆದರೆ ಅದರಲ್ಲಿ ಒಂದು ಮಾತ್ರ ಕೊನೆ ತನಕ ಉಳಿಯುವಂಥದ್ದು ಜ್ಞಾನಾನಂದ ಸ್ವರೂಪ, ಜೀವಸ್ವರೂಪಭೂತವಾದ್ದು. ಅದು ಅಲ್ಲದೆ ಇದು ಎರಡು ಇದೆ. ಭಗವಂತನಿಗೆ ಇದು ಎರಡು ಇಲ್ಲ. ಅದಕ್ಕೆ ಸರ್ವೇಂದ್ರಿಯ ವರ್ಜಿತಂ. ಅವನಿಗೆ ಒಂದೇ ಜ್ಞಾನಾನಂದಮಯವಾದ ಕಣ್ಣೇ ಇರೋದು. ಪಾಂಚಭೌತಿಕವಾದ ಕಣ್ಣು, ಲಿಂಗದೇಹದ ಕಣ್ಣು, ಅವನ ಲಿಂಗದೇಹವೇ ಇಲ್ಲ. ಅದಕ್ಕೆ ಅವನ ಲಿಂಗಾತೀತ. ಆದರೆ ಹೆಣ್ಣು ಹೌದು ಗಂಡು ಹೌದು. ಅದನ್ನ ಅವನಿಗೆ ಪಾಂಚಭೌತಿಕವಾದಂಥ ಕಣ್ಣು ಕಿವಿ ಇಲ್ಲ. ಪಾಂಚಭೌತಿಕವಾಗಿರತಕ್ಕಂಥ ಹೆಣ್ಣುತನ ಪುಂಸ್ತ್ವ ಇಲ್ಲ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ. ಈ ವಿರೋಧಾಭಾಸ ಅನುಸಂಧಾನಕ್ಕೆ ಬಹಳ ರೋಚಕ. ಈಗ ನಾನು ಹೇಳಿದ ಈ ಅನುಸಂಧಾನವು ಬಹಳ ಜನಕ್ಕಿಲ್ಲ. ದೇವರು ಗಂಡಸು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಬಹಳ ಜನ. ಗಂಡಸು ಹೌದು, ಅಲ್ಲ ಅಂತಲ್ಲ, ಗಂಡಸು ಅನ್ನೋ ಹೆಣ್ಣು ಅಲ್ಲ ಅಂತ, ದೇವರು ಹೆಣ್ಣಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆದ್ದರಿಂದಲೇ ಎಷ್ಟು ಗಂಡಾಂತರ ಗೊತ್ತಾ. ನಮ್ಮಲ್ಲಿ ಕೆಲವರು ಹೆಣ್ಮಕ್ಕಳಿಗೆ ವೇದಾಂತ ಬೋಧನೆ ಮಾಡ್ತಾ, ನೀವು ಏನು ಮಾಡಬೇಕು, ನಿಮ್ಮ ಗಂಡನೊಳಗಿರತಕ್ಕಂಥ ಬಿಂಬರೂಪಿ ಭಗವಂತನ ಧ್ಯಾನ ಮಾಡಬೇಕು. ಯಾಕಂದರೆ ದೇವರು ಗಂಡಸು ಅಲ್ಲಪ್ಪ, ಅವರೊಳಗಿರತಕ್ಕ ದೇವ್ರ ಗತಿ ಏನು? ಗಂಡನ ದೇವರನ್ನೇ ಧ್ಯಾನ ಮಾಡಿದರೆ ಅವರೊಳಗೂ ಬಿಂಬರೂಪಿನ ಭಗವಂತ ಇದ್ದಾನಲ್ಲ. ಅದು ಮರೆತು ಹೋಗುತ್ತೆ ಪಂಡಿತರಿಗೆ ಹೇಳುವಾಗ, ಪಾಠ ಹೇಳುವಾಗ. ನಿಮ್ಮೊಳಗೆ ಇರತಕ್ಕ ಭಗವಂತನ ಧ್ಯಾನ ಮಾಡಬೇಡಿ, ನಿಮ್ಮ ಗಂಡನೊಳಗಿರುತ್ತೆ. ಈ ಎಷ್ಟು ಜನ್ಮದಲ್ಲಿ ಎಷ್ಟು ಗಂಡಂದಿರಾಗಿ ಹೋದರೂ ಯಾವ ದೇವರನ್ನು ಧ್ಯಾನ ಮಾಡಬೇಕು? ಧ್ಯಾನ ಮಾಡಬೇಕಾದ್ದು ಅಲ್ಲ. ಯಾವ ಗಂಡಸರಾದರೂ ಹೆಂಡತಿ ಒಳಗಿರೋ ದೇವರನ್ನು ಧ್ಯಾನ ಮಾಡ್ತಾರಾ? ಯಾಕೆ ಮಾಡೋಲ್ಲ? ಗಂಡನೊಳಗಿರೋ ದೇವರನ್ನು ಹೆಂಗಸರು ಧ್ಯಾನ ಮಾಡಬೇಕಾಗಿದ್ದರೆ ಹೆಂಡತಿ ಒಳಗಿರೋ ದೇವರನ್ನು ಗಂಡಸರು ಧ್ಯಾನ ಮಾಡಲಿ, ಯಾಕೆ ಮಾಡೋಲ್ಲ? ಅದು ಇನ್ಸಲ್ಟ್ ಆಗುತ್ತೆ ಅವರಿಗೆ. ಆದರೆ ಏನು ಅಂದರೆ, ನಾವು ನಮ್ಮೊಳಗಿರುವ ದೇವರನ್ನು ಧ್ಯಾನ ಮಾಡಬೇಕು. ಇದನ್ನು ಯಾರು ಹೇಳೋಲ್ಲ. ಗಂಡಸರು ನಮ್ಮ ಯಾವುದೋ ಗಂಡಸನ ಒಳಗಲ್ಲ, ನನ್ನೊಳಗಿರುವ ಭಗವಂತನ ನಾನು ಧ್ಯಾನ ಮಾಡಬೇಕು. ಪ್ರತಿಯೊಂದು ಗಂಡು ತನ್ನೊಳಗಿರುವ ಭಗವಂತನ ಧ್ಯಾನ ಮಾಡಬೇಕು. ಪ್ರತಿಯೊಂದು ಹೆಣ್ಣು ತನ್ನೊಳಗಿರುವ ಭಗವಂತನ ಧ್ಯಾನ ಮಾಡಬೇಕು. ಹಾಗಾಗಿ ಹೆಣ್ಣು ಧ್ಯಾನ ಮಾಡುವ ದೇವರು ಸ್ತ್ರೀ, ಗಂಡು ಧ್ಯಾನ ಮಾಡುವ ದೇವರು ಪುರುಷ. ಅದರಿಂದ ಅವನು ತ್ವಮೇವ ಮಾತಾಚ ಪಿತಾ ತ್ವಮೇವ. ಅವನು ಹೆಣ್ಣು ಹೌದು ಗಂಡು ಹೌದು, ಅವನು ತಾಯಿ ಹೌದು ತಂದೆ ಹೌದು. ಈ ಕ್ವಾಲಿಟಿ ಯಾರಿಗೂ ಇಲ್ಲ. ತಾಯಿ ಆದವಳು ತಂದೆ ಆಗೋದು ಸಾಧ್ಯ ಇಲ್ಲ, ತಂದೆ ಆಗೋಳು ತಾಯಿ ಆಗುವವನು ತಾಯಿ, ಅವನು ಎರಡೂ ಹೌದು. ಸ್ತ್ರೀಯ ಸತೀ ತಾಮೇ ಪುಂಸ ಆಹುಹು. ಅವನು ಸ್ತ್ರೀಯೂ ಹೌದು ಗಂಡು ಹೌದು ಅಂತ ನಮಗೆ ಜ್ಞಾನಿಗಳು ಹೇಳಿದರು. ಇದು ಬಹಳ ಮುಖ್ಯವಾದ ಮಾತು. ಅದರಿಂದ ಗಾಯತ್ರಿಯಲ್ಲಿ ನೋಡಿ, ತತ್ಸವಿತುರ್ವರೇಣಿಯಂ. ಸವಿತುಹು ಅಂದರೆ ಸವಿತಾ ಅನ್ನೋದು ಪುಲ್ಲಿಂಗ, ತಂದೆ, ಜಗತ್ತನ್ನು ಸೃಷ್ಟಿ ಮಾಡಿದ ತಂದೆ. ಆದರೆ ಸವಿತಾ ಅಂದರೆ ಸೃಷ್ಟಿ ಮಾಡಿದ ಅಲ್ಲ, ಮತ್ತು ಹೆತ್ತ ತಂದೆ ಅಂತ. ಹೆರುವುದು ತಾಯಿಯ ನೋಡಿ ಅಲ್ಲಿ ಹೇಳುವುದು. ಸವಿತಾ ಅಂದರೆ ಹೆತ್ತವನು ಅಂತ. ಜಗತ್ತನ್ನು ಹೊತ್ತವನು ಅವನೇ, ಹೆತ್ತವನು ಅವನೇ. ಆದ್ದರಿಂದ ಅವನು ತಾಯಿಯೂ ಹೌದು ತಂದೆಯೂ ಹೌದು. ಹೀಗೆ ಒಂದೊಂದು ಶಬ್ದಗಳ ಮೂಲಕ ಆ ಅಧ್ಯಾತ್ಮದ ಅನೇಕ ಸಂಗತಿಗಳನ್ನು ನಮಗೆ ಮುಟ್ಟುವಂತೆ, ನಮ್ಮ ಹೃದಯಕ್ಕೆ ತಟ್ಟುವಂತೆ ಪ್ರಾಚೀನರು ಹೇಳಿದ್ದಾರೆ. ನಮಗೆ ಈಗ ಎಷ್ಟು ಚರ್ಮ ದಪ್ಪಾಗಿ ಬಿಟ್ಟಿದೆ ಅಂದರೆ ಯಾವುದು ಮುಟ್ಟುವುದೇ ಇಲ್ಲ, ಯಾವುದು ತಟ್ಟುವುದೇ ಇಲ್ಲ. ಅದು ದಪ್ಪ ಆಗಲಿಕ್ಕೆ ಕಾರಣ ನಮ್ಮ ದಪ್ಪ ಪಾಂಡಿತ್ಯ. ಪಾಂಡಿತ್ಯದ ದಪ್ಪ ಅಂದರೆ ದರ್ಪ. ನಾನು ವಿದ್ವಾಂಸ ಅನ್ನುವ ದರ್ಪ ಬಂದುಬಿಟ್ರೆ ಇದು ಯಾವುದು ತಾಗುವುದೇ ಇಲ್ಲ, ನಾಟುವುದೇ ಇಲ್ಲ, ಏನು ತಲೆ ಒಳಗೆ ಹೋಗೋದಿಲ್ಲ. ಅಥವಾ ಇನ್ನೊಬ್ಬರು ಹೇಳಿದ್ದನ್ನು ಕೇಳಬೇಕು ಅನ್ನೋ ವಿವೇಕವೂ ಇರೋದಿಲ್ಲ. ನಾನೇನು ಕೇಳಲಿಕ್ಕೆ, ನನಗೇನು ಕಮ್ಮಿ, ನಾನು ವಿದ್ವಾಂಸ ಅಲ್ವಾ, ಇನ್ನೊಬ್ಬರದ್ದು ಏನು ಕೇಳೋದು ಅಂತ. ಏನೂ ಗೊತ್ತಿರದೇ ಇದ್ದ ವಿದ್ವಾಂಸರಿಗೂ ಈ ಅಹಂಕಾರ ಇರುತ್ತೆ ನೋಡಿ. ಇನ್ನೊಬ್ಬರದ್ದು ಕೇಳಲಿಕ್ಕೆ ಏನುಂಟು, ನನಗೂ ಸುಧಾಮಂಗಳಾಗಲಿಲ್ವ, ನಾನು ಇನ್ನೊಬ್ಬರದ್ದು ಏನು ಕೇಳೋದು ಅಂತ.
ಅಂದರೆ ಯಾವುದೂ ಮಂಗಳ ಆದರೂ ಕೂಡ ಒಳಗೆ ಜ್ಞಾನ ಬರಬೇಕು ಅಂತ ನಿಯಮ ಏನಿಲ್ಲ. ಅದು ಒಳಗಿಂದ ಬರೀ ಅಮಂಗಳವೇ ತುಂಬಿರುತ್ತೆ, ಹೊರಗಿಂದ ಎಲ್ಲ ಗ್ರಂಥಗಳು ಮಂಗಳ ಆಗ್ತಾ ಇರ್ತವೆ. ಅದಕ್ಕೆ ಅದು ಒಳಗಿಂದ ಮಂಗಳ ಆಗಬೇಕಾದರೆ ನಮ್ಮ ಪಾಂಡಿತ್ಯದಿಂದ ಆಗೋಲ್ಲ. ಪವಿತ್ರಾಣಂ ಪವಿತ್ರಂ ಯೋ ಮಂಗಳಾನಂಚ ಮಂಗಳಂ. ಮಂಗಳ ಸ್ವರೂಪನಾದ ಭಗವಂತ ಒಳಗೆ ಬಂದು ಕೂತರೆ ಮಂಗಳ. ಅದಾಗದೆ ಹೊರಗಿನಿಂದ ಮಂಗಳ ಮಾಡಿ ಏನು ಉಪಯೋಗ ಇಲ್ಲ. ಹೊರಗಿಂದ ಹೊರಗೆ ಮಂಗಳ, ಆದರೆ ಒಳಗಿಂದ ತುಂಬಿರೋದೇ ಆ ಮಂಗಳ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ. ಆಮೇಲೆ ಇಷ್ಟು ಹೇಳಿದಾಗ ಅವರು ಎಲ್ಲ ಅಸಕ್ತಂ ಅಸಕ್ತಂ ಸರ್ವಭೃಚ್ಚೈವ, ಎಲ್ಲರ ಒಳಗೂ ಇದ್ದಾನೆ. ಎಲ್ಲರ ಕಣ್ಣು ಅವನ ಕಣ್ಣು, ಎಲ್ಲರ ಕಿವಿಯು ಅವನ ಕಿವಿ, ಅದರೊಳಗೆ ಅವನದ್ದಿದೆ. ಆದ್ದರಿಂದ ಎಲ್ಲ ಕಡೆಯೂ ಕಣ್ಣು ಕಿವಿ ಇದೆ ಅಂತ ಒಂದು ಅರ್ಥ ಹೇಳಿದಾರಲ್ವ. ಹಾಗಾದರೆ ಒಂದು ಸಂಗತಿ ಆಯ್ತು. ಈಗ ಏನು ಗೊತ್ತಾ, ನಮಗೀಗ ಕಣ್ಣು ಕಿವಿ ಉಂಟಲ್ಲ, ನಮ್ಮ ಕಣ್ಣು ಕಿವಿ ಬಗ್ಗೆ ನಮಗೊಂದು ಅಟ್ಯಾಚ್ಮೆಂಟ್ ಇದೆ. ನಾವು ಯಾವುದನ್ನು ಹೊಂದಿದ್ದೇವೆ, ಅದು ಕಣ್ಣು ಕಿವಿ ಇರ್ಬೋದು, ಅಥವಾ ನಾವು ಸಂಪಾದಿಸೋ ದುಡ್ಡು ಇರ್ಬೋದು, ಮನೆ ಇರ್ಬೋದು, ಹೆಂಡತಿ ಮಕ್ಕಳಿರ್ಬೋದು, ಅದರ ಬಗ್ಗೆ ನಮಗೆ ಶಕ್ತಿ ಇದೆ. ಶಕ್ತಿ ಅಂದರೆ ಅಟ್ಯಾಚ್ಮೆಂಟ್. ಅದನ್ನು ನಾವು ಅಂಟಿಸಿಕೊಂಡಿದ್ದೇವೆ. ನಾವು ಬರೀ ಸಂಸಾರದಲ್ಲಿ ಇರೋದಲ್ಲ, ಸಂಸಾರವನ್ನು ಅಂಟಿಸಿಕೊಂಡಿದ್ದೇವೆ. ನಮಗೆ ಬರೀ ಕಣ್ಣಿರೋದಲ್ಲ, ಕಣ್ಣನ್ನು ಅಂಟಿಸಿಕೊಂಡಿದ್ದೇವೆ. ನಾವು ಮನೆ ಮಾರು ಇರೋದಲ್ಲ, ಮನೆ ಮಾರನ್ನು ಅಂಟಿಸಿಕೊಂಡಿದ್ದೇವೆ. ನಮಗೆ ಬರೀ ಹೆಂಡತಿ ಮಕ್ಕಳು ಇರೋದಲ್ಲ, ಇರೋದನ್ನು ಅಂಟಿಸಿಕೊಂಡಿದ್ದೇವೆ. ನಮಗೆ ಬರೀ ಬ್ಯಾಂಕಿನಲ್ಲಿ ಇರೋದಲ್ಲ, ಅದನ್ನು ನಾವು ಅಂಟಿಸಿಕೊಂಡಿದ್ದೇವೆ, ಬ್ಯಾಲೆನ್ಸ್. ಸೊ ಈ ಅಂಟಿಸಿಕೊಳ್ಳುವಿಕೆ ನಮ್ಮಲ್ಲಿದೆ. ಅವನಲ್ಲಿ ಎಲ್ಲವೂ ಇದೆ. ನಮ್ಮಲ್ಲಿ ಒಬ್ಬೊಬ್ಬರಲ್ಲಿ ಒಂದು ಚೂರು ಚೂರಿದೆ, ಅಷ್ಟು ಅವನಲ್ಲಿದೆ. ಸರ್ವಭೃತ್. ನಾನು ಒಂದಿಷ್ಟು ನನ್ನ ಸೊತ್ತು ಅಂತೇನೆ, ಇನ್ನೊಬ್ಬರು ಸೊತ್ತು. ಪ್ರಪಂಚದಲ್ಲಿ ಕೋಟಿ ಕೋಟಿ ಜನರ ಸೊತ್ತು, ಅದು ಎಲ್ಲವೂ ಅವನ ಸೊತ್ತು. ಆದ್ದರಿಂದ ಎಲ್ಲವನ್ನೂ ಭರಿಸಿದವನು ಅವನು. ಆದರೆ ವಿಶೇಷ ಏನು ಅಂದರೆ, ನಾವು ಚೂರು ಭರಿಸಿದ್ದು ಅದರಿಂದ ಅಂಟಿಸ್ಕೊಂಡ್ಬಿಟ್ಟಿದೆ. ತೆಗಿಲಿಕ್ಕೆ ಆಗದಾಗ ಅಂಟಿಸ್ಕೊಂಡು ಬಿಟ್ಟಿದ್ದೇವೆ. ಕ್ವಿಕ್ ಫಿಕ್ಸು, ತೆಗಿಲಿಕ್ಕೆ ಬರೋಲ್ಲ, ಅದು ಅಷ್ಟು ಗಟ್ಟಿಯಾಗಿ ಅಂಟಿಸ್ಕೊಂಡಿದ್ದೇವೆ. ಭಗವಂತ ಎಲ್ಲವನ್ನೂ ಹೊತ್ತಿದ್ದಾನೆ, ಎಲ್ಲ ಹೊಣೆಯನ್ನೂ ಹೊತ್ತಿದ್ದಾನೆ. ಆದರೆ ಅಸಕ್ತಂ, ಯಾವ ಅಟ್ಯಾಚ್ಮೆಂಟು ಇಲ್ಲ. ಹಿ ಈಸ್ ಡಿಟ್ಯಾಚ್ಡ್ ಫ್ರಮ್ ಎವ್ರಿಥಿಂಗ್. ಯಾವುದು ನನ್ನದು 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 ಅಂತ ಯಾವತ್ತೂ ಅವನು ಅಂಟಿಸಿಕೊಳ್ಳಿಲ್ಲ. ನಾವು ಒಂದು ಮಾತು ಹೇಳ್ತಾನೆ ಕಾಳಿದಾಸ, ವಿಷವೃಕ್ಷೋಪಿ ಸಂವರ್ಧ್ಯ ಸ್ವಯಂ ಛೇತುಮ ಸಾಂಪ್ರತಂ ಅಂತ. ಇದು ಅಟ್ಯಾಚ್ಮೆಂಟ್. ನಾವೊಂದು ಗಿಡ ನಡ್ತೀವಿ, ಅದು ಏನೋ ಒಳ್ಳೆಯ ಹೂವಿನ ಗಿಡ ಅಂತಲೋ ಹಣ್ಣಿನ ಗಿಡ ಅಂತಲೋ ತಿಳ್ಕೊಂಡು ನಟ್ಟಿರ್ತೀವಿ. ಅದು ಕಡೆ ದೊಡ್ಡದಾಯಿತು, ಅದರಿಂದ ಹೂ ಬಿಟ್ಟಿತು, ಹಣ್ಣು ಬಿಟ್ಟಿತು. ಆ ಹಣ್ಣು ಕಡೆಗೆ ಡಾಕ್ಟ್ರ್ ಹೇಳಿದ್ರು, ಅಯ್ಯೋ ಅದನ್ನು ಯಾಕೆ ನಟ್ಟಿದ್ದೀರಪ್ಪ, ಆ ಹಣ್ಣು ತಿಂದರೆ ಸಾಯ್ತಾನೆ ಮನುಷ್ಯ, ಅದು ವಿಷ. ಹೌದಾ? ಇಷ್ಟ ಆದರೂ ಕೂಡ ಆ ಮರ ಉಪಯೋಗ ಇಲ್ಲ ಅಂತ ಆಯ್ತು. ಈಗ ಅದರ ಹಣ್ಣು ತಿನ್ನಲಿಕ್ಕಾಗೋಲ್ಲ, ಅದ್ರ ಯಾವುದಕ್ಕೂ ಉಪಯೋಗ ಇಲ್ಲ, ಅದು ವಿಷ, ಪಾಯ್ಸನಸ್ ಟ್ರೀ. ಆದರೂ ಅದನ್ನು ಕಡಿಲಿಕ್ಕೆ ಮನಸ್ಸು ಬರೋಲ್ಲ ಅಂತ. ಯಾಕೆ? ನಾನು ನಟ್ಟದ್ದಲ್ವ ಅಂತ ಒಂದು ಅಟ್ಯಾಚ್ಮೆಂಟು. ವಿಷದ ಒಬ್ಬ ತಂದೆಗೆ ಎದುರು ನಿಲ್ಲುವ ಮನೆತನದ ಮಾನಹಾನಿ ಮಾಡೋ ಮಗ ಹುಟ್ಟಿದ. ಏನು ಮಾಡ್ತಾನೆ ತಂದೆ? ನನ್ನ ಮಗ ಅಲ್ವಾ ಅಂತಾನೆ. ಏನು ಮಾಡೋದು ಸ್ವಾಮಿ, ನನ್ನ ಮಗ ಅಲ್ವಾ? ಇದು ಅಟ್ಯಾಚ್ಮೆಂಟು. ಯಾವತ್ತೂ ಕೂಡ ನಾನೇ ಯಾವುದನ್ನು ಗಳಿಸಿದ್ದೇನೆ ಅದನ್ನು ವೇಸ್ಟ್ ಮಾಡಲಿಕ್ಕೆ ಮನಸ್ಸು ಬರೋಲ್ಲ, ಅಥವಾ ನಾಶ ಮಾಡಲಿಕ್ಕೆ ಮನಸ್ಸು ಬರುವುದಿಲ್ಲ. ಇದನ್ನು ಅಟ್ಯಾಚ್ಮೆಂಟು ಅನಿಸುತ್ತೆ. ಅದು ಎಷ್ಟೇ ಕೆಟ್ಟದಾಗಿರಲಿ, ಅದಕ್ಕೊಂದು ಅಟ್ಯಾಚ್ಮೆಂಟ್ ಬಂತು ಅಂತಂದರೆ ನಾವು ಅದನ್ನು ಬಿಟ್ಟುಕೊಡೋಲ್ಲ. ಆದ್ದರಿಂದಲೇ ನಾವು ಸೃಷ್ಟಿ ಮಾಡ್ತೇವೆ, ಸಂಹಾರ ಮಾಡೋಲ್ಲ. ಯಾಕೆಂದರೆ ಅದು ಮನಸ್ಸು ಕೇಳೋಲ್ಲ. ಅಯ್ಯೋ ನನ್ನದು ಸೊತ್ತನ್ನು ನಾನಾಗಿ ಹಾಗೆ ನಾಶ ಮಾಡೋದು. ಭಗವಂತನಿಗೆ ಅಟ್ಯಾಚ್ಮೆಂಟ್ ಇಲ್ಲ, ಆದ್ದರಿಂದ ಅವನು ಸೃಷ್ಟಿ ಮಾಡಿದ್ದನ್ನು ಅವನೇ ಸಂಹಾರ ಮಾಡಬಲ್ಲ. ಸೃಷ್ಟಿ ಎರಡು ಕಾರಣ. ಸೃಷ್ಟಿ ಮಾಡಿದವನೇ ಸಂಹಾರ ಮಾಡುವುದು ಅಂತ ಎಲ್ಲಿಯಾದರೂ ಉಂಟಾ? ಇಲ್ಲ. ತಾವೇ ಸೃಷ್ಟಿ ಮಾಡಿದ ವಸ್ತುವನ್ನು, ತಾವು ಬೆಳೆಸಿದ ವಸ್ತು, ತಮಗೆ ಅಟ್ಯಾಚ್ಮೆಂಟ್ ಇದೆ. ಒಂದು ಬೆಕ್ಕಿನ ಮರಿ ನನ್ನ ಕೈಯಾರೆ ಕೊಲ್ತಾರ? ಕೊಲ್ಲೋಲ್ಲ. ಅಯ್ಯೋ ನಾವು ಸಾಕಿದ್ದು ಪ್ರೀತಿಯ ಬೆಕ್ಕಿನ ಮರಿ. ಇನ್ನೆಲ್ಲೋ ರಸ್ತೆಯಲ್ಲಿ ಹೋಗಿ ಯಾವುದೋ ಕಾರಣ ಹಿಡಿದು ಸತ್ತರೆ ನಾವು ಮನೇಲಿ ಕೂತಾಳ್ತೇವೆ. ಮುಂಬೈಯಲ್ಲಿ ಒಬ್ಬರು ಅವ್ರ ಮನೆಯಲ್ಲಿ ಒಂದು ಬೆಕ್ಕು ಸಾಕಿದರು, ತುಂಬ ಪ್ರೀತಿಯಿಂದ ಸಾಕಿದರು. ಒಂದು ದಿವಸ ಆ ಬೆಕ್ಕು ಸತ್ತು ಹೋಯಿತು. ಅದಕ್ಕೆ ಷೋಡಶ ಸಂಸ್ಕಾರಗಳನ್ನು ಮಾಡಿದ್ದಾರೆ. ಮನುಷ್ಯರಿಗೆ ಮಾಡ್ತೇವೆ, ಬೆಕ್ಕಿಗೆ ಸಂಸ್ಕಾರ ಮಾಡೋದು ಬೇಡವಾ? ಅದಕ್ಕೂ ಪುಣ್ಯ ಜನ್ಮ ಬರಲಿ ಅಂತ ಅದಕ್ಕೆ 12 ದಿವಸ ಏನೇನೋ ಸಂಸ್ಕಾರಗಳನ್ನು ಮಾಡಿ 13ನೇ ದಿವಸ ಅದರ ಹೆಸರಿನಲ್ಲಿ ಕೃಷ್ಣನಿಗೆ ಒಂದು ಬ್ರಹ್ಮೋತ್ಸವ ಕೊಟ್ಟು ಬ್ರಾಹ್ಮಣಾರಾಧನೆ ಮಾಡಿಸಿದರು. ಯಾಕೆಂದರೆ ಆ ಬೆಕ್ಕಿಗೆ ಸದ್ಗತಿಯಾಗಲಿ ಅಂತ. ಇದು ಅಟ್ಯಾಚ್ಮೆಂಟಲ್ಲಿ.
ಮಾಡಿದ ತಪ್ಪು ಅಂತಲ್ಲ, ಆದರೆ ಮಾಡಿದ ಅಟ್ಯಾಚ್ಮೆಂಟಿನಿಂದ. ಅಟ್ಯಾಚ್ಮೆಂಟು ಅನ್ನೋದು ನಮ್ಮಿಂದ ಇಷ್ಟೆಲ್ಲ ಮಾಡಿಸುತ್ತೆ. ಎಲ್ಲ ಮಾಡೋದು ನಮಗೆ ಅದು ನನ್ನದು ಅನ್ನುವ ಮೋಹ. ಅದೇ ಪಕ್ಕದ ಮನೆ ಬೆಕ್ಕು ಸತ್ತರೆ ಇವರು ಬ್ರಹ್ಮೋತ್ಸವ ಕೊಡೋಲ್ಲ. ಇವ್ರ ಮನೆ ಬೆಕ್ಕು ಸತ್ತಾಗ ಆ ಅಟ್ಯಾಚ್ಮೆಂಟ್ ಕಾರಣ. ಅದಕ್ಕೆ ಇಷ್ಟೇ ವ್ಯತ್ಯಾಸ. ನಾವು ಮಾಡುವುದಕ್ಕೂ ಭಗವಂತ ಮಾಡೋದಕ್ಕೂ ಎಲ್ಲ ತಲೆ ಮೇಲೆ ಹೊತ್ಕೊಂಡು ಹಾಗೆ ನಾವು ನಡ್ಕೋತೇವೆ. ಇಡೀ ವಿಶ್ವದ ಹೊಣೆಯೇ ನನ್ನ ತಲೆ ಮೇಲೆ ಇದೆ ಅನ್ನೋ ಹಾಗೆ ತಲೆ ಬಿಸಿ ಮಾಡಿಕೊಂಡು ಏನು ಹಾರಾಡ್ತೇವೆ. ಆದರೆ ನಾವು ಯಾವುದನ್ನು ಹೊತ್ಕೊಂಡಿಲ್ಲ. ನಾವು ಹೊತ್ತುಕೊಂಡದ್ದು ಅಟ್ಯಾಚ್ಮೆಂಟನ್ನು ಮಾತ್ರ. ಅದು ಹೊಂದ್ಕೋದ್ಬಿಟ್ಟಿದೆ ತಲೆಯಲ್ಲಿ. ಅಟ್ಯಾಚ್ಮೆಂಟು ಗಟ್ಟಿಯಾಗಿ ಹೊತ್ತುಕೊಂಡಿದ್ದೇವೆ ನಾವು. ಅಟ್ಯಾಚ್ಮೆಂಟ್ ಮಾತ್ರ ನಮ್ಮಲ್ಲಿರೋದು, ಇನ್ಯಾವುದೂ ಇಲ್ಲ. ಅವನಲ್ಲಿ ಎಲ್ಲ ಇದೆ, ಆದರೆ ಅಟ್ಯಾಚ್ಮೆಂಟ್ ಇಲ್ಲ. ಇಷ್ಟೇ ವ್ಯತ್ಯಾಸ. ಅದು ನಮ್ಮಲ್ಲಿ ಅಟ್ಯಾಚ್ಮೆಂಟ್ ಇದೆ ಮತ್ತು ಯಾವುದೂ ಇಲ್ಲ. ಅವನಲ್ಲಿ ಎಲ್ಲ ಇದೆ, ಆದರೆ ಅಟ್ಯಾಚ್ಮೆಂಟ್ ಇಲ್ಲ. ಅದನ್ನೇ ಅಸಕ್ತಂ ಸರ್ವಭೃಚ್ಚೈವ ಅಂತ. ಅಸಕ್ತಂ ಸರ್ವಭೃಚ್ಚೈವ. ಇಲ್ಲಿ ಒಂದು ಚೈವ ಬಂದು ಈಗ ಈ ಚೈವ ಚ ಏವ ಹಿ ಚವೈದು ಹಿ ಇದಕ್ಕೆಲ್ಲ ಯಾರೋ ಅರ್ಥ ಹೇಳೋಲ್ಲ. ಅದನ್ನು ಸಂಪ್ರದಾಯವನ್ನು ಬಿಟ್ಟುಬಿಟ್ಟಿದ್ದಾರೆ ಪಂಡಿತರು. ಯಾಕೆಂದರೆ ಹೇಳಿ ಕಷ್ಟ ಆಗುತ್ತೆ ಅಂತ ಹೇಳಲಿಕ್ಕೂ ಕಷ್ಟ ಆಗುತ್ತೆ, ಅದಕ್ಕೆ ಬಿಟ್ಟುಬಿಡೋದು. ಕಷ್ಟ ಆಗುತ್ತೆ ಅಂತ ಗೊತ್ತಿಲ್ಲ ಅಂತ ಆಯ್ತಲ್ವ. ಹಾಗೆ ಅದಕ್ಕೆ ಅದೆಲ್ಲ ಸುಮ್ಮನೆ ಕೊಡು, ಮುಂದಿನ ಶ್ಲೋಕ ಓದು ಅಂತಂದು ಬಿಡ್ತಾರೆ. ಸರ್ವಭೃಚ್ಚೈವ ಅದು ಒಂದಕ್ಕೊಂದು ವಿರುದ್ಧವಾದ ಎರಡು ಶಬ್ದಗಳು. ಚ ಅಂತಂದರೆ ಕೂಡಿಸುವಿಕೆ, ಸಮುಚ್ಚಯ. ಏವ ಅಂದರೆ ಅಗಲುವಿಕೆ. ಏವ ಅಂದರೆ ನಿವಾರಣೆ ಮಾಡೋದು. ಚ ಅನ್ನೋದು ಒಂದು ಕೂಡಿಸುವುದು, ಒಂದು ಅಗಲಿಸುವುದು. ಎರಡನ್ನು ಒಟ್ಟಿಗೆ ಇಲ್ಲಿ ಚೈವ ಅಂತ ಹಾಕಿಬಿಟ್ಟಿದ್ದಾರೆ ನೋಡಿ. ಚೈವ ಏನು ಅಂದರೆ, ತಮಾಷೆ ಏನು ಅಂದರೆ, ಅಸಕ್ತಮೇವ ಸರ್ವಭೃತ್. ಅಸಕ್ತಮೇವ ಸರ್ವಭೃತ್. ಸರ್ವಭೃದೇವ ಅಸಕ್ತಂ, ಅಸಕ್ತಂಚ ಸರ್ವಭೃಚ್ಚ. ಇಷ್ಟು ಸೊಗಸಾಗಿ ಆ ಶಬ್ದವನ್ನು ಜೋಡಣೆ ಮಾಡಿದ್ದಾರೆ. ಅವನು ಅಸಕ್ತನೇ, ಸಂಶಯ ಇಲ್ಲ. ಆದರೂ ಎಲ್ಲವನ್ನು ಎತ್ತಿಕೊಂಡಿದ್ದಾನೆ. ನಮ್ಮಲ್ಲಿ ಅಟ್ಯಾಚ್ಮೆಂಟ್ ಇಲ್ಲದೆ ಎಲ್ಲವನ್ನು ಹೊತ್ತುಕೊಳ್ಳಲು ಸಾಧ್ಯವೇ ಇಲ್ಲ. ಅವನು ಎಲ್ಲವನ್ನು ಹೊತ್ತುಕೊಂಡದ್ದೇ, ಆದರೂ ಯಾವುದೂ ಅಟ್ಯಾಚ್ಮೆಂಟ್ ಇಲ್ಲ. ಹಾಗಾಗಿ ಅವನು ಅಸಕ್ತನೂ ಹೌದು, ಸರ್ವಭೃತ್ತೂ ಹೌದು. ನಮ್ಮಲ್ಲಿ ಯಾವ ಒಂದಿದ್ದರೆ ಇನ್ನೊಂದಿರೋಲ್ಲ. ಅದಕ್ಕೋಸ್ಕರ ಚ ಮತ್ತು ಏವದಿಂದ ಎರಡನ್ನು ಅವಧಾರಣೆ ಮಾಡೋದು. ಭಗವಂತನಲ್ಲಿ ಎರಡು ಕ್ವಾಲಿಟಿಯೂ ಇದೆ, ಆದರೂ ಕೂಡ ಅದಿದ್ದರೆ ಇದು ಇರೋಲ್ಲ, ಇದು ಇದೆ. ಇದಿದ್ದರೆ ಅದಿರೋಲ್ಲ, ಆದರೆ ಅದು ಇದೆ. ಎರಡು ಕ್ವಾಲಿಟಿಗಳನ್ನು ಹೊತ್ತುಕೊಂಡು ಅದನ್ನ ಲೋಕ ವಿಲಕ್ಷಣ. ಲೋಕದಲ್ಲಿ ಎಲ್ಲವನ್ನು ಹೊತ್ತುಕೊಂಡ್ರೆ, ಯಾವುದು ಹೊತ್ತುಕೊಂಡೋ ಅದ್ರ ಬಗ್ಗೆ ಒಂದು ಅಟ್ಯಾಚ್ಮೆಂಟ್ ಬಂದಾಯಿತು. ನಾವು ಹಣೆ ಬರಹ ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಸೇರಿದರೆ ನಾವು ಅದಕ್ಕೆ ನಮ್ಮ ಆತ್ಮಸಾಕ್ಷಿ ವಿರುದ್ಧವಾಗಿ ಆ ಪಕ್ಷದ ಪರವಾಗಿ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಬೇಕಾಗತ್ತೆ. ನಾಳೆ ನಮ್ಮ ಆತ್ಮಸಾಕ್ಷಿ ವಿರುದ್ಧ ಆದರೂ ಕೂಡ ಆ ಪಕ್ಷ ಏನು ತೀರ್ಮಾನ ತಗೊಂಡಿತೋ ಅದಕ್ಕೆ ಸರಿಯಾಗಿ ನಾವು ಮಾತಾಡಬೇಕು. ಯಾಕೆಂದರೆ ಆ ಪಕ್ಷ ಇದು ಕಾರಣ. ನಾವು ಯಾವುದೋ ಒಂದು ವಾಸ್ತವಿಕವಾಗಿ ಅದಕ್ಕೋಸ್ಕರವೇ ಹಿಂದಿನವರು ಅಸಂಗೋಹ್ಯಯಂ ಪುರುಷ ಅಂತ. ಅಟ್ಯಾಚ್ಮೆಂಟು ಎಲ್ಲದರಲ್ಲೂ ಕೆಟ್ಟದು. ಬರೇ ರಾಜಕೀಯ ಪಕ್ಷ ಅಂತಲ್ಲ, ಪ್ರಪಂಚದಲ್ಲಿ ಯಾವುದರ ಬಗ್ಗೆಯೂ, ಮನೆಯ ಬಗ್ಗೆ, ಸಂಸಾರದ ಬಗ್ಗೆ, ನಾವು ಗಳಿಸಿದ ಸಂಪತ್ತಿನ ಬಗ್ಗೆ, ಅಥವಾ ನಮಗೆ ಮಾರ್ಗದರ್ಶನ ಮಾಡಿದ ಧರ್ಮಪೀಠಗಳ ಬಗ್ಗೆ ಕೂಡ ಓವರ್ ಅಟ್ಯಾಚ್ಮೆಂಟು ಬಹಳ ಬಾಧಕ. ಯಾಕೆ ಗೊತ್ತುಂಟಾ? ಓವರ್ ಅಟ್ಯಾಚ್ಮೆಂಟ್ನಿಂದ ಇನ್ನೊಂದು ಅಹಂಕಾರ ಬರುತ್ತೆ. ಅಟ್ಯಾಚ್ಮೆಂಟಿನಿಂದ ಅಹಂಕಾರ ಬರುತ್ತೆ. ಓವರ್ ಅಟ್ಯಾಚ್ಮೆಂಟ್ನಿಂದ ಇನ್ನೊಂದು ಅಹಂಕಾರ ಏನು ಅಂದರೆ, ನಾನೇ ಶ್ರೇಷ್ಠ, ಇನ್ನವರು ಅಯೋಗ್ಯರು, ಉಳಿದವರೆಲ್ಲ ಅಯೋಗ್ಯರು ಅಂತ. ನಾನು ಏನನ್ನು ಅಂಟಿಸಿಕೊಂಡಿದ್ದೇನೆ ಅದು ಕರೆಕ್ಟು, ಉಳಿದವರು ಅಂಟಿಸಿಕೊಂಡದ್ದು ಅಯೋಗ್ಯ. ಸೊ ಈ ಅಂಟಿಸಿಕೊಳ್ಳುವಲ್ಲಿ ಮತ್ತೆ ಡಿಸ್ಕ್ರಿಮಿನೇಷನ್ ಶುರುವಾಗುತ್ತೆ. ಇದು ಧರ್ಮದಲ್ಲಿ ಬಂದುಬಿಡುತ್ತೆ. ನನ್ನ ಧರ್ಮವೇ ಶ್ರೇಷ್ಠ, ಉಳಿದವರು ಅಯೋಗ್ಯರು. ನಮ್ಮ ಗುರುಮಠವೇ ಶ್ರೇಷ್ಠ, ಉಳಿದವರು ಅಯೋಗ್ಯರು. ಇವೆಲ್ಲ ಮೂರ್ಖತನಗಳು. ಆದರೆ ನಾಚಿಕೆ ಕೆಟ್ಟ ಈ ಮೂರ್ಖತನ ಧರ್ಮದ ಜೊತೆಗೇ ಬೆಳೆದು ಬರುತ್ತೆ. ಯಾಕೆಂದರೆ ನಮ್ಮ ಅಟ್ಯಾಚ್ಮೆಂಟ್ನಿಂದಾಗಿ. ಅದಕ್ಕೆ ಯಾವುದರ ಬಗ್ಗೆಯೂ, ಧರ್ಮದ ಬಗ್ಗೆ ಕೂಡ ಓವರ್ ಅಟ್ಯಾಚ್ಮೆಂಟ್ ಇರಬಾರದು. ಒಂದು ಥರದ ತಟಸ್ಥತೆ ಇರಬೇಕು ಎಲ್ಲದರ ಬಗ್ಗೆ. ನಮಗೆ ವಿದ್ಯಾದಾನ ಮಾಡಿದ ಗುರುಗಳು, ಗುರುಪೀಠದಿಂದ ಹಿಡಿದು, ವಿದ್ಯೆಯಿಂದ ಹಿಡಿದು, ಧರ್ಮದಿಂದ ಹಿಡಿದು, ಜ್ಞಾನದಿಂದ, ಎಲ್ಲದರ ಬಗ್ಗೆಯೂ ಇಲ್ಲದೇ ಇದ್ದರೆ ನಮ್ಮ ಕ್ವಾಲಿಟಿಯೇ, ನಮ್ಮ ಜ್ಞಾನ, ನಮ್ಮ ವಿದ್ಯೆ, ನಮ್ಮ ಶಾಸ್ತ್ರ, ನಮ್ಮ ಪಾಂಡಿತ್ಯವೇ ಅಹಂಕಾರವಾಗಿ ಕಾಡಿಬಿಡುತ್ತೆ. ಅದು ಅಹಂಕಾರವಾಗಿ ಕೂತ್ಬಿಟ್ರೆ ಎಲ್ಲ ಸಾಧನೆಯೂ ಹೋಯಿತು. ಸಾಧನೆ ಇಲ್ಲ, ಮಾಡಿದ್ದು ದಂಡ, ಮುಂದೆ ಮಾಡಲಿಕ್ಕೆ ಆಗೋಲ್ಲ. ಅದಕ್ಕೋಸ್ಕರ ಕೃಷ್ಣ ಅದನ್ನು ಎತ್ತಿ ಕೊಡ್ತಾನೆ. ಅಸಕ್ತಂ, ನೋಡಪ್ಪ, ಭಗವಂತನ ಬಗ್ಗೆ ತಿಳ್ಕೊಂಡಿಯಾ ನೀನು? ಯಾಕೆ ತಿಳ್ಕೋಬೇಕು ಗೊತ್ತಾ? ಎಲ್ಲವನ್ನು ಹೊತ್ತುಕೊಂಡು ಕೂಡ ನನ್ನದು ಅಂತ ಅಹಂಕಾರ ಇಲ್ಲದೆ ನಿರ್ಲಿಪ್ತನಾಗಿದ್ದಾನಲ್ಲ ಭಗವಂತ. ಅದನ್ನು ನೋಡಿ ಆದರೂ ನೀವು
ನೀವು ನಿಮ್ಮ ಹತ್ರ ಇರೋ ಹಣೆ ಬರಹ ಏನೋ ಒಂದು ಕಿಂಚಿತ್ ಸಾಸಿವೆ ಕಾಳಿನಂತಹದ್ದನ್ನು ಹೊತ್ತುಕೊಂಡು ಭಾರಿ ಜವಾಬ್ದಾರಿ ಹೊಣೆಗಾರಿಕೆ ಅಂತ ತಲೆಬಿಸಿ ಮಾಡಿಕೊಂಡು ಅಹಂಕಾರದಿಂದ ಹಾರಾಡ್ತೀಯಲ್ಲಪ್ಪ, ಬಿಟ್ಟುಬಿಡು. ಈ ಕಾಂಟ್ರಡಿಕ್ಟರಿಯನ್ನೇ ಹೇಳ್ತಾರೆ. ನಿರ್ಗುಣಂ ಗುಣಭೋಕ್ತೃ ಚ. ಭಗವಂತ ಗುಣಪೂರ್ಣ. ಹಿಂದೆ ಹೇಳಿದ ಹಾಗೆ ಭಗವಂತ ಗುಣಪೂರ್ಣ, ಆದರೆ ಭಗವಂತ ನಿರ್ಗುಣ. ಹಿಂದೆ ಒಂದು ಹೇಳಿದ, ಭಗವಂತ ನಿರಾಕಾರ ಆದರೆ ಸಾಕಾರ. ನಿರಾಕಾರ ಯಾಕೆ? ಕಣ್ಣು ಕಿವಿ ಬಾಯಿ ಏನೂ ಇಲ್ಲ, ಆದರೆ ಸಾಕಾರ ಯಾಕೆಂದರೆ ಕಣ್ಣು ಕಿವಿ ಬಾಯಿ ಎಲ್ಲ ಉಂಟು. ಭಗವಂತ ನಿರ್ಗುಣ, ಅವನಲ್ಲಿ ಗುಣಗಳಿಲ್ಲ, ಆದರೆ ಗುಣಭೋಕ್ತೃತಿ ಎಲ್ಲ ಗುಣಗಳು ಇದೆ. ಇದೆಂಥದ್ದು? ಅದು ಗೊತ್ತಾಯ್ತು ಈಗ ನಮಗೆ. ಆಕಾರ ಇಲ್ಲ ಅಂದರೆ ಪಂಚಭೌತಿಕವಾದ ಆಕಾರ ಇಲ್ಲ, ಆಕಾರ ಇದೆ ಅಂದರೆ ಜ್ಞಾನಾನಂದಮಯವಾದ ಆಕಾರ ಇದೆ ಅಂತ ಅದು ಗೊತ್ತಾಯಿತು. ಆದರೆ ಗುಣ ಇಲ್ಲ, ಗುಣ ಇದೆ ಅಂದರೆ ಉಪನಿಷತ್ನಲ್ಲೇ ಉಂಟಲ್ಲ ಸ್ವಾಮಿ, ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ನಿರ್ಗುಣ, ಭಗವಂತನ ಯಾವ ಗುಣಗಳೂ ಇಲ್ಲ. ಹೀಗೆ ಅರ್ಥ ಮಾಡಿಕೊಂಡು ನಮ್ಮಲ್ಲಿ ಕೆಲವು ಮತಗಳು ಹೊರಟಿವೆ. ಈಗ ಬೇಸಿಕಲಿ ಈ ಶಬ್ದವನ್ನು ಒತ್ತುಕೊಟ್ಟು ಶಂಕರರು ವಾಯ್ಡ್ ಆಫ್ ಆಲ್ ಕ್ವಾಲಿಟೀಸ್ ಅಂತ, ನಿರ್ಧರ್ಮಕ ನಿರ್ವಿಶೇಷ ಭಗವಂತ ಅಂತ ಹೇಳಿದರು. ಯಾಕೆಂದರೆ ನಿರ್ಗುಣಶ್ಚ ಅನ್ನುವ ಮಾತಿದೆ. ಈ ಮಾತಿನ ಮೇಲೆ ಆದ ಒಂದು ವಾದ ಹೊರಟಿತು. ಆದರೆ ಅಲ್ಲಿ ಮೊದಲು ಸಾಕ್ಷಿ ಚೇತ ಕೇವಲ, ಅವನು ಎಲ್ಲವನ್ನೂ ನೋಡಬಲ್ಲವ, ಅವನು ಚೈತನ್ಯ ಸ್ವರೂಪ, ಅದೆಲ್ಲ ಗುಣಗಳಲ್ವ. ಗುಣಗಳನ್ನು ಹೇಳಿ ಅವನು ನಿರ್ಗುಣ ಅಂದರೆ ಏನ್ರಿ? ಇದು ಕಾಂಟ್ರಡಿಕ್ಟ್. ಅದನ್ನು ಇಲ್ಲಿ ಹೇಳಿದ, ನಿರ್ಗುಣಂ ಗುಣಭೋಕ್ತೃ ಚ. ಭಗವಂತನಲ್ಲಿ ಗುಣ ಇಲ್ಲ, ಆದರೆ ಎಲ್ಲ ಗುಣಗಳನ್ನು ಅನುಭವಿಸುತ್ತಾನೆ. ಈಗ ಗೊತ್ತಾಯ್ತು ನಮಗೆ. ಏನು ಗೊತ್ತುಂಟಾ? ಭೋಗಿಸುವಂಥ ಗುಣಗಳು ಉಂಟು ಅಂತ. ಅದಕ್ಕೆ ನಿರ್ಗುಣಂ ಸಗುಣಂ ಅಂತ ಹೇಳಲಿಲ್ಲ, ಗುಣಭೋಕ್ತರು ಅಂತ ಹೇಳಿದ. ಭೋಗಿಸುವ ಗುಣಗಳು ಉಂಟು ಅಂತ. ಅಂದರೆ ಕೆಲವು ಗುಣಗಳು ನಾವು ಭೋಗಿಸ್ತೇವೆ, ಆದರೆ ಭೋಗಿಸಬೇಕಾದ್ದಲ್ಲ. ಈಗ ದುಃಖ ಭೋಗ ನಮಗಿದೆ, ಆದರೆ ಅದು ಭೋಗಿಸಬೇಕಾದ್ದಲ್ಲ, ಉಪಾಯ ಇಲ್ಲದೆ ಭೋಗಿಸ್ತೇವೆ. ಆದರೆ ಯಾವುದು ಭೋಗಿಸಬೇಕಾದ್ದು? ಜ್ಞಾನ, ಆನಂದ, ಇದು ಭೋಗಿಸಬೇಕಾದ್ದು. ಅದು ಇದೆ ಅವನಲ್ಲಿ. ಹಾಗಾದರೆ ಗುಣ ಇಲ್ಲ ಅಂದರೆ ಏನು? ಯಾವುದು ದುರ್ಗುಣವಾದು ಇಲ್ಲ ಅಂತ ಆಯ್ತು. ಈಗ ಯಾವುದು ಭೋಗಿಸುವಂಥ ಯೋಗ್ಯವಾದ ಗುಣವೋ, ಭೋಗಯೋಗ್ಯವೋ, ಅದೆಲ್ಲವನ್ನು ಭೋಗಿಸ್ತಾನೆವ. ಅವನಿಗೆ ಜ್ಞಾನಾನಂದಾದಿ ಸಮಸ್ತ ಕಲ್ಯಾಣ ಗುಣಗಳಿವೆ. ಮತ್ತು ಗುಣ ಇಲ್ಲ ಅಂದರೆ ದುರ್ಗುಣ ಇಲ್ಲ ಅಂತ ಅರ್ಥ. ಈಗ ನೋಡಿ, ಜನಾರ್ದನ ಅಂತ ಹೇಳ್ತೇವೆ, ದೇವರಿಗೆ ಹೆಸರು. ಜನಾರ್ದನ ಅಂದರೆ ಜನರಿಗೆ ಕಾಟ ಕೊಡುವ ಅಂತ ಅರ್ಥವ. ಅರ್ಧನ ಅಂದರೆ ಪೀಡೆ. ಜನರಿಗೆ ಅರ್ಧನ, ಜನರಿಗಲ್ಲ, ದುರ್ಜನರಿಗೆ ಅರ್ಧನ. ಅದಕ್ಕೆ ಹೇಳೋ ಜನಾರ್ದನ ಅಂತ. ಯಾಕೆಂದರೆ ಜನರಲ್ಲಿ ಮೆಜಾರಿಟಿ ದುರ್ಜನರು ಇರ್ತಾರೆ ಅಂತ ಅವರು ಬರೀ ಜನ ಅಂತಾರೆ. ಒಳ್ಳೆಯ ಜನರು ಮೈನಾರಿಟಿ, ಅವ್ರನ್ನ ಹೇಳಬೇಕಾಗಿಲ್ಲ. ನಮಗೆ ಮೆಜಾರಿಟಿ ಮುಖ್ಯ ಆಗುತ್ತಲ್ವ, ಡೆಮಾಕ್ರಸಿ ಅಲ್ವ ಇದು. ಜನಮೇ ಜಯ ಅಂತೇವೆ, ರಾಜನ ಹೆಸರು. ಜನಂ ಏಜಯತಿ ಅಂತ, ಜನರನ್ನು ನಡಗಿಸುವ ಅಂತ. ಏನು ದುರ್ಜನರನ್ನ ಸಜ್ಜನರನ್ನು? ಅಲ್ಲಿ ಆ ದುರ್ಜನರಿಗೆ ಭಯಂಕರ, ಅದರಿಂದ ಜನಮೇ ಜಯ. ದುರ್ಜನರನ್ನು ಮರ್ದನ ಮಾಡ್ತಾನೆ, ಅದರಿಂದ ಜನ ಅರ್ಧನ. ಹಾಗೆಯೇ ಇಲ್ಲಿ ಏನು ಗುಣಭೋಕ್ತರು ಅಂದರೆ ಸದ್ಗುಣ. ಇವನು ಗುಣ ಇಲ್ಲ, ನಿರ್ಗುಣ ಅಂದರೆ ಏನು? ದುರ್ಗುಣ ಇಲ್ಲ ಅಂತ. ಜನ ಅಂದರೆ ದುರ್ಜನ ಅಂತ ಏನು ಅರ್ಥ ಮಾಡ್ತೇವೆ, ಹಾಗೆ ಗುಣ ಅಂದರೆ ದುರ್ಗುಣಗಳು. ಯಾಕೆಂದರೆ ನಮಗೆ ಎತ್ಕೋತಾ ನಮ್ಮಲ್ಲಿ ತುಂಬಿರುವ ಗುಣಗಳು ಯಾವುದು ಹೇಳಿ? ಎಲ್ಲರಲ್ಲಿರುವ ಕಾಮನ್. ಉಳಿದದ್ದು ಬಿಡಿ, ಜ್ಞಾನ, ಆನಂದ, ಸುಖ, ದುಃಖ ಅದು ಉಂಟು ಇಲ್ಲ, ಒಮ್ಮೆ ಉಂಟು ಒಮ್ಮೆ ಇಲ್ಲ, ಕೆಲವರಿಗುಂಟು ಕೆಲವರಿಗಿಲ್ಲ. ಎಲ್ಲರಿಗೂ ಎಲ್ಲ ಕಾಲದಲ್ಲಿ ಇರುವ ಗುಣ ಯಾವುದು? ಸತ್ವ, ರಜಸ್ಸು, ತಮಸ್ಸು. ಇಡೀ ಪ್ರಪಂಚ ಮೇಡ್ ಆಫ್ 3 ಗುಣಾಸ್. ಹಾಗಾಗಿ ಇಡೀ ಪ್ರಪಂಚದಲ್ಲಿ ತುಂಬಿರುವ ಗುಣ ಇದು 3, ಅದು ಅವನಲ್ಲಿಲ್ಲ. ಆದರೆ ನಮ್ಮಲ್ಲಿ ಇಲ್ಲದ ಎಲ್ಲ ಸದ್ಗುಣಗಳು ಅವನಲ್ಲಿವೆ. ನಮ್ಮಲ್ಲಿರುವ ಯಾವ ದುರ್ಗುಣಗಳು ಅವನಿಗಿಲ್ಲ. ಇಷ್ಟು. ಆದ್ದರಿಂದ ಅವನು ನಿರಾಕಾರನೂ ಹೌದು, ಅವನು ಸಾಕಾರನೂ ಹೌದು, ಅವನು ಸಗುಣನೂ ಹೌದು, ಅವನು ನಿರ್ಗುಣನೂ ಹೌದು. ಈ ಎರಡು ವಿರುದ್ಧ ಶಬ್ದಗಳನ್ನು ಎಷ್ಟು ಸುಂದರವಾಗಿ ಸಮನ್ವಯ ಮಾಡಿಬಿಟ್ಟ ಕೃಷ್ಣ. ಇದು ವಿರೋಧ ಇಲ್ಲ, ನಮಗೆ ಭಾಷೆಯ ಅರ್ಥ ಆಗದೆ ವಿರೋಧ ಕಾಣುವುದು. ಅವನು ನಿರ್ಗುಣಂ, ನಮಗೆ ಗೊತ್ತಿರುವ ಪ್ರಪಂಚದಲ್ಲಿ ಇರತಕ್ಕಂಥ ಏನು ಗುಣಗಳಿವೆ ಅದು ಅವನಲ್ಲಿಲ್ಲ. ಅದಕ್ಕೆ ನೋಡಿ, ತ್ರೈಗುಣ್ಯವರ್ಜಿತಂ ಅಂತ ಭಾರತದಲ್ಲಿ ವ್ಯಾಖ್ಯಾನ ಮಾಡಿದರು ಮಂಗಳಬದ್ಧೆಯಲ್ಲೇ. ಗುಣ ಅಂತ ಹೇಳಿದರೆ ತ್ರಿಗುಣ, ಮತ್ತು ಗುಣಭೋಕ್ತರು. ಎಲ್ಲ ಸದ್ಗುಣಗಳು, ಅನಂತ ಸದ್ಗುಣಗಳನ್ನು ಭೋಗಿಸ್ತಾನೆವ, ಆದರೆ ತ್ರಿಗುಣಗಳು ಇಲ್ಲ ಅವನಿಗೆ. ಸತ್ವ, ರಜಸ್ಸು, ತಮಸ್ಸು ಇಲ್ಲ. ಅಲ್ರಿ, ಸತ್ವ, ರಜಸ್ಸು, ತಮಸ್ಸು ಇಲ್ಲ ಅಂದರೆ ರಜಸ್ಸು ಬೇಡ, ರಜೋಗುಣ ದೋಷ, ಅದು ತಮೋಗುಣ ದೋಷ. ಸತ್ವಗುಣ ಅಂದರೆ ಜ್ಞಾನ ಬೆಳಕಲ್ವ, ಅದು ಯಾಕೆ ದೇವರಲ್ಲಿಲ್ಲ? ಸತ್ವಗುಣಾತ್ಮಕ ಅಂತ ಕೆಲವರು ಹೇಳ್ತಾರೆ, ದೇವರು ಶುದ್ಧ ಸತ್ವ ಸ್ವರೂಪ ಅಂತ. ಸತ್ವಗುಣವೂ ಇಲ್ಲ ಅಂತ. ಯಾಕೆಂದರೆ ಇದಕ್ಕೊಂದು ಕಾರಣ ಇದೆ. ಈಗ ನಾವು ಎಚ್ಚರ, ಕನಸು, ನಿದ್ರೆ, ಇದು 3 ಅವಸ್ಥೆಗಳು. ಇದನ್ನೇ ತ್ರಿಗುಣ ಅಂತ ಇಟ್ಕೊಳ್ಳಿ. ನಿದ್ರೆ ಅಂದರೆ ತಮಸ್ಸು, ಆಮೇಲೆ ಕನಸು ಅಂದರೆ ರಜಸ್ಸು,
ಎಚ್ಚರ ಅಂದರೆ ಸತ್ವ. ಸತ್ವ ರಜಸ್ಸು ತಮಸ್ಸನ್ನು ಇದನ್ನು ತೊಗೊಳ್ಳಿ ನಿಮಗೆ ಎಕ್ಸಾಂಪಲಿಗೆ. ಎಚ್ಚರ, ಕನಸು, ನಿದ್ರೆ. ಭಗವಂತನಿಗೆ ಇದರಲ್ಲಿ ಯಾವುದಿದೆ? ಯಾವುದೂ ಇಲ್ಲ. ಎಚ್ಚರ ಇದೆ. ಎಚ್ಚರ ಅಂದರೆ ಏನು? ನಿದ್ರೆ ಬಂದವನಿಗೆಲ್ಲ ಎಚ್ಚರ ಆಗೋದು. ನಿದ್ರೆ ಇಲ್ಲದಿದ್ದವನು ಎಚ್ಚರ ಇದೆ, ಆದರೆ ಎಚ್ಚರ ಆಗುವುದಿಲ್ಲ. ಹಾಗೆಯೇ ರಜಸ್ಸು ತಮಸ್ಸುಗಳಿಂದ ಓವರ್ಕಮ್ ಮಾಡತಕ್ಕಂಥದ್ದು ಸತ್ವ. ಅವನಿಗೆ ರಜಸ್ಸು ತಮಸ್ಸು ಇಳಿದಿವೆ, ಅದನ್ನು ಓವರ್ಕಮ್ ಮಾಡುವ ಸತ್ವ ಎಲ್ಲಿಂದ ಬರಬೇಕು? ನಿದ್ರೆ ಕನಸು ಇದ್ದವನಿಗೆ ಎಚ್ಚರ ಆಗುವುದು, ನಿದ್ರೆ ಕನಸು ಇಲ್ಲದೇ ಇದ್ದವನಿಗೆ ಎಚ್ಚರ ಆಗುವುದು ಹೇಗೆ? ಆದ್ದರಿಂದ ಅವನು ತ್ರಿಗುಣಾತೀತ, ಅವಸ್ಥಾತೀತ, ಮೂರು ಅವಸ್ಥೆಗೂ ಮೀರಿದವ. ಆದ್ದರಿಂದ ಭಗವಂತ ಸದಾ ಎಚ್ಚರ ಇರುವವನಾದರೂ ಕೂಡ ಎಚ್ಚರ, ಕನಸು, ನಿದ್ರೆ ಈ ತ್ರಿಗುಣಗಳಿಂದ ಬದ್ಧನಲ್ಲ. ಹಾಗೆಯೇ ಅವನು ಸದಾ ಸತ್ವ ಜ್ಞಾನರೂಪ ಆದರೂ ಕೂಡ ಅವನಿಗೆ ಈ ಸತ್ವ ಗುಣಸ್ ಅವನಲ್ಲಿಲ್ಲ. ಈ ಗುಣ ಅನ್ನೋದು ರಜಸ್ಸು ತಮಸ್ಸುಗಳನ್ನು ಬಾಧಿಸಿ ಬರುವಂತಹ ಗುಣ ಇದು. ಅದಕ್ಕೆ ಅಡ್ಡಗೋಡೆ ಅದು ಇದ್ದರೆ ಇದಕ್ಕೆ ಅಸ್ತಿತ್ವ, ಅದು ಇಲ್ಲದಿದ್ದರೆ ಇದಕ್ಕೂ ಅಸ್ತಿತ್ವ ಇಲ್ಲ. ಇವಾಗ ಬೆಳಕು ಅನ್ನುವುದು ನಮಗೆ ಅರ್ಥ ಆಗೋದು ರಾತ್ರಿ ಇರುವುದರಿಂದ ಅಲ್ವಾ? ಆದ್ದರಿಂದ ರಾತ್ರಿ ಇರುವುದರಿಂದ ಬೆಳಕು ಅಂತ. ಅದು ಹಾಗಲ್ಲ. ಸಕೃದ್ದಿವ ಅದು ಸದಾ ಬೆಳಕು. ಆವಾಗ ನಿಮಗೆ ಬೆಳಕು ಅಂದರೆ ರಾತ್ರಿಯ ಆಪೋಸಿಟ್ ಅಲ್ಲ, ಅದೊಂದು ಬೇರೆ ಸಂಗತಿ. ಹಾಗೆಯೇ ಈಗ ಜ್ಞಾನ, ಅಜ್ಞಾನ ಅಂತಂದರೆ ಜ್ಞಾನ ಇಲ್ಲದೇ ಇರುವುದಲ್ಲ, ಅದಕ್ಕಿಂತ ಬಿಟ್ಟು ಬೇರೆ ಒಂದಿದೆ. ಎಲ್ಲ ಈ ಸತ್ವ, ಅಜ್ಞಾನ ಅಥವಾ ತಮಸ್ಸು ಇವೆಲ್ಲ ಎರಡೆರಡು ಮುಖಗಳಿವೆ ನೋಡಿ. ಅಜ್ಞಾನ ಅನ್ನೋದಕ್ಕೆ ಒಂದು ನೆಗೆಟಿವ್ ಆಸ್ಪೆಕ್ಟ್ ಇದೆ, ಒಂದು ಪಾಸಿಟಿವ್ ಆಸ್ಪೆಕ್ಟ್ ಇದೆ. ಅಜ್ಞಾನ ಅಂದರೆ ಜ್ಞಾನ ಇಲ್ಲದಿರುವುದು ಅಷ್ಟೇ ಅಲ್ಲ. ಹಾಗಿದ್ದರೆ ನಾವು ಮನುಷ್ಯರನ್ನು ಹೇಳ್ತೇವೆ, ಅಯ್ಯೋ ತುಂಬ ಅಜ್ಞಾನಿಯಪ್ಪ ಆತ, ಅವನ ಹತ್ರ ಏನೂ ಕೇಳಬೇಡಿ, ಅವನು ತುಂಬ ಅಜ್ಞಾನಿ. ಆದರೆ ನಮ್ಮ ತೋಟದಲ್ಲಿ ಮರ ಇರುತ್ತೆ, ನಮ್ಮ ತೋಟದ ಮರ ಭಾರಿ ಅಜ್ಞಾನಿ ಸ್ವಾಮಿ ಅಂತ ಹೇಳ್ತೇವೆ. ಅಜ್ಞಾನ ಅಂದರೆ ನೆಗೇಷನ್ ಆಫ್ ಜ್ಞಾನ ಆಗಿದ್ದರೆ ಅದರಲ್ಲಿ ಜ್ಞಾನ ಇಲ್ಲ, ಅಜ್ಞಾನಿ ಆಗಿರಬೇಕಲ್ಲ. ಅದು ಹಾಗಲ್ಲ. ದ್ಯಾಟ್ ಈಸ್ ಒನ್ ಪಾಸಿಟಿವ್ ಅಜ್ಞಾನ. ಇಟ್ ಈಸ್ ನಾಟ್ ನಿಸೈನ್ಸ್, ಇಟ್ ಈಸ್ ಇಗ್ನೋರೆನ್ಸ್. ಅಂದರೆ ಭಾವರೂಪವಾದ ಅಜ್ಞಾನ ಒಂದಿದೆ, ಅದು ಮರದಲ್ಲಿ ಇರ್ಬೋದು. ಆದರೆ ಜ್ಞಾನದ ಅಭಾವ, ಅದನ್ನು ನಾವು ಹೇಳೋದು. ಭಾವರೂಪವಾದ ಅಜ್ಞಾನ ಎಲ್ಲಿರುವುದು ಅಂದರೆ ಅದು ಜ್ಞಾನ ಇದ್ದಲ್ಲಿ ಅದಕ್ಕೆ ಅಪೋಸಿಟ್ ಆಗಿ ಭಾವರೂಪವಾದಂಥ ಅಜ್ಞಾನ ಇರುತ್ತೆ. ಅದರಿಂದ ಮನುಷ್ಯನಲ್ಲಿ ಜ್ಞಾನ ಇದೆ, ಅದರಿಂದ ಅಜ್ಞಾನವೂ ಇದೆ. ಮರದಲ್ಲಿ ಜ್ಞಾನ ಇಲ್ಲ, ಅದರಿಂದ ಅಜ್ಞಾನವೂ ಇಲ್ಲ. ಜ್ಞಾನದ ಅಭಾವ ಅಷ್ಟೇ ಅಲ್ಲ, ಅದಕ್ಕೊಂದು ಪಾಸಿಟಿವ್ ಆಸ್ಪೆಕ್ಟ್ ಇದೆ. ಇದನ್ನು ನಾವು ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ. ಹಾಗೆಯೇ ಎಚ್ಚರ ಅಂತ ಅನ್ನೋದಕ್ಕೆ ಸದಾ ನಿದ್ರಿಸದೇ ಇರುವುದು ಒಂದು ಎಚ್ಚರ ಬೇರೆ, ನಿದ್ರೆಯಿಂದ ಎಚ್ಚರ ಆಗುವುದು ಬೇರೆ. ಎರಡು ಥರ ಎಚ್ಚರ ಇದೆ. ಅದರಲ್ಲಿ ಒಂದು ಎಚ್ಚರ ಭಗವಂತನಿಗೆ ಆಗೋದು ಸಾಧ್ಯ ಇಲ್ಲ, ಯಾಕೆಂದರೆ ನಿದ್ರೆ ಇಲ್ಲ ಅವನಿಗೆ. ಹಾಗೆಯೇ ಸತ್ವ ಅಂತಂದರೆ ಶುದ್ಧ ಜ್ಞಾನ ಸ್ವರೂಪತ್ವ ಅನ್ನೋದು ಇಟ್ಟುಕೊಂಡ್ರೆ ಅದನ್ನು ಭಗವಂತನಿಗೆ ಹೇಳಿ ಅಡ್ಡಿಲ್ಲ. ಆದರೆ ಈ ಸತ್ವ ರಜಸ್ ತಮಸ್ಸು ಅನ್ನೋದು ರಜಸ್ಸು ತಮಸ್ಸುಗಳಿಂದ ಪಾರಾಗುವ ಸತ್ವ. ಅದು ಪಾರಾಗಲಿಕ್ಕೆ ಅದು ಇಲ್ಲೇ ಇಲ್ಲ, ಅದನ್ನು ದಾಟುವುದು ಎಲ್ಲಿಗೆ? ಹಾಗಾಗಿ ಅವನು ತ್ರಿಗುಣಾತೀತ ವಿಮತ್ಸರ, ತ್ರಿಗುಣಾತೀತ. ಭಗವಂತನನ್ನು ಆಚಾರ್ಯ ಹೇಳುವಾಗ ತ್ರಿಗುಣಾತೀತ ಅಂತ ಕರೆದು, ತ್ರೈಗುಣ್ಯವರ್ಜಿತ ಮಜಂ ಅಂತ ಮಹಾಭಾರತ ಹೇಳಿದೆ. ಅದನ್ನೇ ಕೃಷ್ಣ ಹೇಳ್ತಾನೆ, ನಿರ್ಗುಣಂ. ಪ್ರಪಂಚದಲ್ಲಿ ಇರುವಂಥ ಮೂರು ಗುಣಗಳಿಂದ ಆಚೆ, ಆದರೆ ಗುಣಭೌತ ಎಲ್ಲ ಸದ್ಗುಣಗಳಿಂದ ಭರಿತನಾಗಿರತಕ್ಕವ ಭಗವಂತ. ಹೀಗೆ ಲೋಕದಲ್ಲಿ ಯಾವುದು ಪರಸ್ಪರ ವಿರುದ್ಧವೋ ಅದು ಎಲ್ಲವನ್ನು ಭಗವಂತನಲ್ಲಿ ಸಂಗಮನ ಮಾಡಿ ಭಗವಂತನನ್ನು ತಿಳಿಯುವ ಒಂದು ಹೊಸ ಟೆಕ್ನಾಲಜಿ, ಹೇಗೆ ಅನುಸಂಧಾನ ಮಾಡಬೇಕು ಅನ್ನೋದಕ್ಕೆ ಒಂದು ಹೊಸ ಮಾದರಿ ತೋರಿಸಿಕೊಟ್ಟ. ವೇದದಲ್ಲಿ ಅಲ್ಲಲ್ಲಿ ವಿಕ್ಷಿಪ್ತವಾಗಿರುವ ಸಂಗತಿಗಳನ್ನು ಒಂದು ಕ್ಯಾಪ್ಸೂಲ್ನಲ್ಲಿ ಮಾಡಿಕೊಟ್ಟ ಹಾಗೆ ಕೊಟ್ಟ ಕೃಷ್ಣ. ಈ ರೀತಿ ಇನ್ನೂ ಒಂದೆರಡು ಶ್ಲೋಕಗಳಿವೆ, ಹೀಗೆ ಭಗವಂತನ ಅನುಸಂಧಾನ ಹೇಗೆ ಮಾಡಬೇಕು ಅಂತ. ತುಂಬ ಅದ್ಭುತವಾದ ಶ್ಲೋಕಗಳು. ಇವತ್ತಿನ ಸಮಯ ಮುಗಿದಿರೋದ್ರಿಂದ ಇಲ್ಲಿಗೆ ಮುಗಿಸೋಣ. ಆಮೇಲೆ ಮುಂದಿನ ಶ್ಲೋಕವನ್ನು ನಾಳೆ ದಿವಸ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.